ಪರಮೇಶ್ವರಿಗಳಲ್ಲಿ ಸಿದ್ಧ ಪರಮೇಶ್ವರಿ ಎಲ್ಲರೂ ದೊಡ್ಡವ್ರಿ ಮಹಾರಾಜ್ ಸ್ಥಾನದಾರಿ ಅಂಥವ್ರನ್ನ ನಮಕರ್ಮತ್ಲಾಗ 2ನೇ ಸ್ಥಾನದಾಗ ಎರಡನೇ ಸ್ಥಾನದಾಗ ಯಾಕೆ ಇಟ್ಟಿದ್ದಾರೆ ನಮೋಕಾರ್ಮಂತ್ರಗಳು ಯಾರು ಇಟ್ಟಿದರು ಅದು ನೋಡಬೇಕು. ಯಾರಿಗೂ ಪಹಲ ನಂಬರ್ದಾಗ ಹೋಗ್ಬಿಟ್ಟು ಅವ್ರನ್ನ ದೊಡ್ಡವರು ಪಹಲ ಅವ್ರ ವಿನಯ ಮಾಡಬೇಕು. ನಂತರ ಆನಂದ ಪರಮೇಶ್ವರ ನಂಬರ್ ಇದೆಯಾ ಆಮೇಲೆ ಅದು ಅವರಿಗೆ ನಮಸ್ಕಾರ ಮಾಡಬೇಕು. ಏನಾಗ್ತದೆ ಆಚಾರ್ಯ ಪರಮೇಶ್ವರಿಗಳಿಗೆ ನಂತರ ನಮಸ್ಕಾರ ಮಾಡೋದು ನಾವು ಸಾಧುಗಳಿಗೆ ಎಲ್ಲ ಮಾಡೋದು ಹಿಂಗಾಗ್ತದೆ. ಹಿಂಗೆ ಮಾಡೋದು ಇದನ್ನ ಹಿಂಗೆ ಯಾಕೆ ಮಾಡಿರ್ಬೋದು ಅಂತಂದ್ರೆ ಅರ್ಹಂತ ಪರಮೇಶ್ವರಿಗಳು ನಮ್ಮೆಲ್ಲರ ಮೇಲೆ ಉಪಕಾರ ಮಾಡುವಂತಹ ಶಕ್ತಿಯನ್ನು ಹೊಂದಿದ್ದಾರೆ. ಸಿದ್ಧ ಪರಮೇಶ್ವರಿಗೆ ಅಂತಹ ಶಕ್ತಿಯೇ ಇಲ್ಲ. ಜನ ಕಲ್ಯಾಣ, ಲೋಕ ಕಲ್ಯಾಣ ಮಾತಾಡಿ ವಿಹಾರ ಮಾಡಿ ಭವ್ಯ ಜೀವಿಗಳ ಕಲ್ಯಾಣ ಮಾಡತಕ್ಕಂಥ ಶಕ್ತಿ ಸಿದ್ಧ ಪರಮೇಶ್ವರಿಗೆ ಇದೇನು ಇಲ್ಲ. ದೇಹ ರಹಿತವರು, ಅವರ ವಿಹಾರ ಇಲ್ಲ. ಮೋಕ್ಷದಲ್ಲಿ ಹೋದ ನಂತರ 1 ಸೆಂಟಿಮೀಟರ್ನು ಆ ಕಡೆ ಈ ಕಡೆ ಅಲ್ಲಾಡಲಾಗುವುದಿಲ್ಲ. 1 ಸೆಂಟಿಮೀಟರ್ ಶರೀರದಿಂದ ಜೀವ ಅಲ್ಲಾಡಕ್ಕೆ ಸಾಧ್ಯ ಇಲ್ಲ. ಶರೀರ ಇದ್ರನ್ನ ಜೀವ ಅಲ್ಲಾಡ್ತಿದ್ರೆ ಅಲ್ಲಾಡ್ತಾನೆ. ಮತ್ತೆ ಎಲ್ಲಿ ಶರೀರ ಇರ್ತೈತಿ ಅಲ್ಲಿ ವಿಹಾರಗಳು. ಅರ್ಹಂತ ಪರಮೇಶ್ವರಿಗೆ ಶರೀರನೂ ಇದೆ ಮತ್ತು ವಿಹಾರನೂ ಇದೆ. ಸಿದ್ಧ ಪರಮೇಶ್ವರಿಗೆ ಶರೀರ ಇಲ್ಲ, ಆದ್ದರಿಂದ ವಿಹಾರ ಇಲ್ಲ, ಅಲ್ಲಾಡುವಂಥ ಪ್ರಶ್ನೆ ಇಲ್ಲ. ಆತ್ಮ ಏಕದಮ್ ಸ್ಥಿರ ಇದೆ. ಯಾವ ಥರ ಅಂತಂದರೆ ನಮ್ಮ ಮಂದಿರದಲ್ಲಿರ್ತಕ್ಕಂತಹ ಮೂರ್ತಿ ಯಾವ ಥರ ಸ್ಥಿರ ಇರ್ತದೆ ಅಲ್ಲ, ಅದೇ ಥರ ಸಿದ್ಧ ಪರಮೇಶ್ವರಿ ಯಾವಾಗಲೂ ಸ್ಥಿರ. ಲೋಕ ಕಲ್ಯಾಣ ಇಂಥ ಸಿದ್ಧ ಪರಮೇಶ್ವರರಿಂದ ಸಾಧ್ಯ ಇಲ್ಲ, ಶಕ್ಯ ಇಲ್ಲ. ಆದ್ದರಿಂದ ಸಿದ್ಧ ಪರಮೇಶ್ವರಿಗೆ ನಂತರ ನಮಸ್ಕಾರ ಮಾಡಿದ್ದಾರೆ. ಮತ್ತು ಯಾರಿಗೆ ಜಗತ್ತು ಉಪಕಾರ ಮಾಡತಕ್ಕಂತಹ ಶಕ್ತಿ ಇದೆ ಅವರಿಗೆ ಮೊದಲನೇ ಸ್ಥಾನದಲ್ಲಿ ಇಟ್ಟುಕೊಂಡು ಅವರಿಗೆ ಮೊದಲು ನಮಸ್ಕಾರ ಮಾಡಿದ್ದಾರೆ. ಇದು ಸಂಸಾರಿ ಜೀವಿಗಳು ನಮಸ್ಕಾರ ಮಾಡುವಂತಹ ಒಂದು ಪದ್ಧತಿ. ಇದನ್ನೇನೋ ಅರ್ಹಂತರು ಈ ಥರ ಮಾಡು ಆ ಥರ ಮಾಡು ಹೀಗೆ ಹೇಳಿಲ್ಲ. ನಾವು ನಮ್ಮ ಸ್ವಾರ್ಥ ವಶದಿಂದ ಅರಿಹಂತರಿಗೆ ಮೊದಲು ನಮಸ್ಕಾರ ಮಾಡಿದ್ದೇವೆ ಮತ್ತು ಸಿದ್ಧರಿಗೆ ನಂತರ ನಮಸ್ಕಾರ ಮಾಡಿದ್ದೇವೆ. ಸಿದ್ಧ ಪರಮೇಶ್ವರಿಗಳು ಶುದ್ಧ ಪರಮೇಶ್ವರಿಗಳು. ಎಲ್ಲಕ್ಕಿಂತ ಶುದ್ಧ ಯಾವ ಪರಮೇಶ್ವರಿ ಇದ್ದಾರೆ? ಸಿದ್ಧ ಪರಮೇಶ್ವರಿಗಳೇ ಶುದ್ಧ. ಆಮೇಲೆ ಸಿದ್ಧ ಪರಮೇಶ್ವರರು ಇಷ್ಟೊಂದು ಶುದ್ಧ ಇದ್ದಾರೆ ಅಂದಮೇಲೆ ಈಗ ತೀರ್ಥಂಕರ ನೋಡ್ರಿ, 4 ಪರಮೇಶ್ವರಿಗಳನ್ನು ಬಿಟ್ಟು ಒಬ್ಬ ಪರಮೇಶ್ವರಿಗೆ ಮಾತ್ರ ತೀರ್ಥಂಕರು ನಮಸ್ಕಾರ ಮಾಡ್ತಾರೆ. ಗೃಹಸ್ಥ ಅವಸ್ಥೆ. ಮುನಿ ಆದ ನಂತರ ಅಲ್ಲ, ಮುನಿ ಆದ ನಂತರನೂ ಒಬ್ಬರಿಗೆ ಮಾಡ್ತಾರೆ. ಅರ್ಹಂತರ ಆದ ನಂತರ ಯಾರಿಗೂ ಮಾಡೋದು. ಅರ್ಹಂತ ಪರಮೇಶ್ವರಿ ಆದ ನಂತರ ಅರ್ಹಂತರಿಗೆ ನಮಸ್ಕಾರ ಮಾಡ್ತಾರೆ. ನೀವು ಮಾಡೋಲ್ಲ. ಯಾಕಂದ್ರೆ ಇಬ್ಬರು ಭಗವಂತರಿಗೆ ನಮಸ್ಕಾರ ಮಾಡೋಲ್ಲ. ಆ ಥರ ಒಬ್ಬರು ಯಾರಾದರೂ ಭಗವಂತರಿಲ್ಲ ಮುನಿಗಳಿದ್ದಾರೆ ಅಂತಂದರೆ ಆ ಮುನಿಗಳು ಭಗವಂತರಿಗೆ ನಮಸ್ಕಾರ ಮಾಡ್ಬೋದು ಅಥವಾ ಅರ್ಹಂತರಿಗೂ ನಮಸ್ಕಾರ ಮಾಡ್ಬೋದು. ಆದರೆ ತೀರ್ಥಂಕರು ಯಾರಾಗಿ ಜನ್ಮ ತಾಳ್ತಾರಲ್ಲ ಅವರು ಶ್ರಾವಕ ಅವಸ್ಥೆಯಲ್ಲಿದ್ದರೂ ಕೂಡ ಸಿದ್ಧ ಪರಮೇಶ್ವರಿಗೆ ಅಷ್ಟೇ ನಮಸ್ಕಾರ ಮಾಡ್ತಾರೆ. ಮುನಿಯಾದರೂ ಸಿದ್ಧ ಪರಮೇಶ್ವರಿಗೆ ನಮಸ್ಕಾರ ಮಾಡ್ತಾರೆ. ಶ್ರಾವಕಿದ್ರೂ
ಸಿದ್ಧ ಪರಮೇಶ್ವರಿಗಳಿಗೆ ನಮಸ್ಕಾರ ಮಾಡ್ತಾರೋ. ನಮೋಕಾರ ಮಂತ್ರದ ಜಪ ಅಂತೂ ಹಾಕೋದೇ ಇಲ್ಲ ಅವ್ರು ಯಾವಾಗ. ಏನಂತಾರಂತಂದ್ರೆ ಅವ್ರು ಹೇಳುವಂತಹ ಮಂತ್ರ ನಮಃ ಸಿದ್ಧೇಭ್ಯ ಹೋಗಬೇಕು, ಇಷ್ಟೇ ನಮಸ್ಕಾರ ಮಾಡೋದು. ಅವ್ರು ಸರಿಗೆ ಇಲ್ಲ. ಆಮೇಲೆ ಸಂಸಾರಿ ಜೀವಿಗಳಿಗೆ ಅವರು ನಮಸ್ಕಾರ ಮಾಡೋದಿಲ್ಲ, ದೇಹಧಾರಿಗಳಿಗೆ ನಮಸ್ಕಾರ ಮಾಡೋದಿಲ್ಲ. ಶ್ರಾವಕ ಅವಸ್ಥೆಯಲ್ಲಿ ಮಾಡೋಲ್ಲ, ಮುನಿ ಅವಸ್ಥೆಯಲ್ಲೂ ಮಾಡೋಲ್ಲ. ಮುನಿಗಳು ಬಂದ್ರಂತಂದ್ರೆ ಅವ್ರಿಗೆ ನಮಸ್ಕಾರ ಮಾಡೋಲ್ಲ ತೀರ್ಥಗಳು, ಶ್ರಾವಕ ಅವಸ್ಥೆಯಲ್ಲಿದ್ದಾಗ. ಆಮೇಲೆ ಮುನಿಗಳಿಗೆ ಆಹಾರದಾನ ಮಾಡ್ತಾರೋ ಅಥವಾ ಇಲ್ಲ, ಮಾಡ್ತಾರೆ. ಆಮೇಲೆ ಮಾಡ್ತಾರೆ ಅಂದಮೇಲೆ ನಮ್ದ ಭಕ್ತಿ ಹೆಂಗ್ ಮಾಡೋದು ಅದೆಲ್ಲ ಭರತ ಚಕ್ರವರ್ತಿ ಮುನಿಗಳಿಗೆ ಆಹಾರ ದಾನ ಮಾಡಿದ್ದಾನೆ, ಕೊಟ್ಟಿದ್ದಾನೆ ಅನ್ನುವಂಥದ್ದು ಚರ್ಚೆ ಇದೆ. ಆದರೆ ಶಾಂತಿನಾಥ, ಕುಂಥನಾಥ, ಅರಣ್ಯನಾಥ ಅನ್ನುವಂಥ ಈ 3 ಜನ ತೀರ್ಥಂಕರರು ಇದ್ರು, ಚಕ್ರವರ್ತಿಗಳು ಅದೇ ಪದದಲ್ಲಿದ್ದರು. ಇವರಿಗೆ 3 ಪದ, ಚಕ್ರವರ್ತಿ ಪದ, ತೀರ್ಥಂಕರ ಪದ, ಇನ್ನೊಂದು ಕಡೆಗೆ ಕಾಮದೇವ ಪದ. ಕಾಮದೇವ ಪದ ಅಂತಂದ್ರೆ ಏನರ್ಥ? ಕಾಮದೇವ ಅಂತಂದ್ರೆ ಅವರ ಸೌಂದರ್ಯ ಹೆಚ್ಚು, ಶಾರೀರಿಕ ಸೌಂದರ್ಯ ಹೆಚ್ಚಿಗಿರ್ತದೆ. ಶ್ರವಣಬೆಳಗೊಳದ ಮೂರ್ತಿ ಇದೆಯಲ್ಲ, ಅದಕ್ಕಿಂತಲೂ ಹೆಚ್ಚು ಸುಂದರತೆ ಕಾಮದೇವರಿಗೆ. ಅಂದರೆ ಈ 3 ಜನ ತೀರ್ಥಂಕರರು ಚಕ್ರವರ್ತಿಗಳು ಆದರೂ ಗೃಹಸ್ಥವಸ್ಥೆ. ತೀರ್ಥಂಕರಂತೂ ಇದ್ದಿದ್ರು, ಹುಟ್ಟುವಾಗ ಗರ್ಭ ಕಲ್ಯಾಣ ಆಗಿತ್ತು, ಹುಟ್ಟಿದ ನಂತರ ಜನ್ಮ ಕಲ್ಯಾಣಕ್ಕಾಯಿತು, ದೀಕ್ಷಾ ತಗೊಂಡ ನಂತರ ದೀಕ್ಷಾ ಕಲ್ಯಾಣಕ್ಕಾಯಿತು, ಕೇವಲ ಜ್ಞಾನವೂ ಆಯಿತು, ಅರ್ಹಂತ ಪರಮೇಶ್ವರಗಳಾದರು. ಕೊನೆಯಲ್ಲಿ ಎಲ್ಲ ಕರ್ಮಗಳನ್ನು ನಾಶ ಮಾಡಿಕೊಂಡು ಮುಕ್ತಿಯನ್ನು ಪಡೆದ್ರು, ಮೋಕ್ಷ ಕಲ್ಯಾಣವನ್ನು ಆಗಿಬಿಟ್ಟು. ಇಂಥ ಶಾಂತಿನಾಥ ಭಗವಂತರು, ಕುಂತುನಾಥ ಭಗವಂತರು ಮತ್ತು ಅರಣ್ಯನಾಥ ಭಗವಂತರು ಕ್ರಮದಿಂದ 3 ಜನ ಇದ್ದಾರೆ. ಶಾಂತಿನಾಥ, ಕುಂತುನಾಥ, ಅರಣ್ಯನಾಥ. ಇವರು 3 ಪದಗಳನ್ನು ಪ್ರಾಪ್ತ ಮಾಡಿಕೊಂಡಿದ್ದರು. ಈ ಥರ ಪ್ರಾಪ್ತ ಮಾಡಿಕೊಳ್ಬಾರ್ದು, ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ಶಕ್ತಿ ಇಲ್ಲ. ಆದರೂ ಕೂಡ ಒಂದು ಕಾಲದೋಷದಿಂದ ಈ ಥರ ಆಗಿ ಹೋಗಿದೆ. ಇದು ಹುಂಡಾಸಕ್ತಿ ಕಾಲ ನಡೆದಿದೆಯಲ್ಲ, ಈ ಕಾಲದೋಷದಿಂದ 2 ಪದಗಳನ್ನು, 3 ಪದಗಳನ್ನು ಒಬ್ಬರೇ ತಗೊಂಡ್ರಲ್ಲ, ಈ ಕಾಲದೋಷದಿಂದ ಈ ಥರ ಆಗಿದೆ. ಇನ್ನು ಇಂಥ 3 ಜನ ಈ ತೀರ್ಥಂಕರರು ಚಕ್ರವರ್ತಿಗಳಾಗಿರುವಾಗ ಮುನಿಗಳಿಗೆ ಆಹಾರ ದಾನ ಮಾಡಿದ್ರು ಅಥವಾ ಇಲ್ಲ, ಇದರ ಉಲ್ಲೇಖ ಬರುತ್ತ. ಮಾಡಿದ್ರು ಅನ್ನುವಂಥ ಉಲ್ಲೇಖ ಇಲ್ಲ. ಭರತ ಚಕ್ರವರ್ತಿ ನವದಾಭಕ್ತಿ ಮಾಡಿಕೊಂಡು ಎಷ್ಟೋ ಮುನಿಗಳಿಗೆ ಆಹಾರ ದಾನವನ್ನು ಮಾಡಿದ್ದ ಅಂತ ಬರ್ತದೆ. ಈ 3 ಜನ ಚಕ್ರವರ್ತಿಗಳು ಏನು ಮಾಡಿದ್ರು? ತೀರ್ಥಂಕರರಿದ್ರು, ಚಕ್ರವರ್ತಿಗಳಿದ್ರು, ಇವರೇನು ಮಾಡಿದರು ಅನ್ನುವಂಥ ಪ್ರಶ್ನೆ ಇದು ಹೊಸದು. ಈ ಹೊಸ ಪ್ರಶ್ನೆಗೆ ಆ 3 ಜನ ಚಕ್ರವರ್ತಿಗಳ, 3 ಜನ ತೀರ್ಥಂಕರರು ಅವರೇ, ಚಕ್ರವರ್ತಿಗಳು ಅವರೇ, ಅವರ ಜೀವನ ಚರಿತ್ರೆಯನ್ನು ಓದಿ ನೋಡಬೇಕು. ಎಲ್ಲಾದರೂ ಸಿಕ್ತು ಅಂತಂದರೆ ನೋಡಬೇಕು. ಮುನಿಗಳಿಗೆ ಆಹಾರ ದಾನ ಮಾಡುವಾಗ ನವದಾಭಕ್ತಿ ಮಾಡಲೇಬೇಕು, ಇಲ್ಲಾಂತಂದ್ರೆ ಮುನಿಗಳ ಆಹಾರ ತಗೊಳ್ಳಲ್ಲ. ಇನ್ನು ಒಂದು ವೇಳೆ ಅವರು ನವದಾಭಕ್ತಿ
ಮುನಿಗಳಿಗೆ ಮಾಡೋಲ್ಲ, ಮುನಿಗಳಿಗೆ ಎಂದೂ ನಮಸ್ಕಾರ ಮಾಡೋಲ್ಲ. ಯಾಕೆಂತಂದರೆ ಸಿದ್ಧರಿಗೆ ಅಷ್ಟೇ ನಮಸ್ಕಾರ ಮಾಡ್ತಾರೆ ಅಂತನ್ನುವಾಗ ಆಹಾರ ಹೆಂಗೆ ಕೊಡೋದು? ಸಮಸ್ಯೆ ಇದೆ. ಬ್ರಾಹ್ಮಿ ಸುಮಂತ್ರಿ ಇವರಿಬ್ಬರು ಆದಿನಾಥ್ ಭಗವಂತರ ಮಕ್ಕಳು ಮದುವೆ ಮಾಡಿಕೊಳ್ಳಿಲ್ಲ. ಯಾಕಂದರೆ ಮದುವೆ ಮಾಡಿಕೊಳ್ಳುವಾಗ ಅದೊಂದೇನೋ ವ್ಯವಹಾರ ಇರ್ತದೆಯಲ್ಲ, ಕಾಲುಗೊಳ್ಬೇಕಂತ. ಯಾರಿಗೆ ಅದೇನೋ ಒಂದು ವ್ಯವಹಾರ ಇರ್ತದೆಯಲ್ಲ, ಕನ್ಯಾಕಂದಿಗೆ ನಮಸ್ಕಾರ ಮಾಡೋದಿರ್ತದೆ. ಇಲ್ರಿ, ಹಳೆಯನ್ ಕಾಲು ತೊಳಿತಾರೆ, ಕಾಲು ತೊಳಿತಾರೆ, ತೊಳಿತಾರೆ. ಮಾವ ಹುಡುಗಿ ಇಲ್ಲ, ಹುಡುಗಿ ಅವ್ವಪ್ಪ. ಹುಡುಗಿ ಅವ್ವಪ್ಪ ಏನು ಮಾಡ್ತಾರೆ? ಹುಡುಗಂದ ಕಾಲ ತೊಳಿಬೇಕು, ಅದನ್ನ ಹೇಳತ್ತೇನೆ. ಹುಡುಗಂದ ಕಾಲು ತೊಳಿಬೇಕು, ಅದು ವರನ್ ಕಾಲು ತೊಳಿ, ವರಂದ ಕಾಲು ತೊಳಿ. ಇಲ್ಲ, ಈಗ ಒಂದು ಅದೊಂದೇನು ವ್ಯವಹಾರ ಇರ್ತದೆಯಲ್ಲ, ಜೈ ಜಿನೇಂದ್ರ ಅಂತ ಹೇಳಬೇಕು ಅಂತ. ಜೈ ಜಿನೇಂದ್ರ ಹೇಳ್ತಾರೆ, ತೀರ್ಥಂಕರ್ ಜೈ ಜಿನೇಂದ್ರ ಹೇಳ್ತಾರೆ. ಅವ್ರ ಜೀವನದಾಗ ಇದು ಪ್ರಸಂಗ ಬರೋದು. ಜೈ ಜಿನೇಂದ್ರ ಹೇಳುವಂಥದ್ದು ಹುಟ್ಟಿದಾರೋ ದೊಡ್ಡವರಾದ ನಂತರ ದೀಕ್ಷಾ. ಮನೆಯೊಳಗೆ ಯಾರಿಗೂ ಜೈ ಜಿನೇಂದ್ರ ಹೇಳುವಂಥ ಅವಶ್ಯಕತೆ ಇಲ್ಲ. ಮದುವೆ ಆದ ನಂತರ ಆದರೂ ಹೇಳಲಿಲ್ಲ. ಅದು ಹೇಳ್ಕೊತಿದ್ದೆ ಅಂತ ಹೇಳಿಬಿಟ್ಟೆ ಇವರಿಬ್ಬರು ಮದುವೆ ಮಾಡ್ಕೊಂಡಿಲ್ಲ ಅಂತ ಹೇಳ್ದ. ನಮ್ಮ ತಂದೆಗೆ ಏನು ಹೇಳೋಕ್ಕಾಗಬಾರ್ದು, ಎಲ್ಲಿ ತಲೆ ಬಾಗಿಸ್ಬಾರ್ದು, ತಂದೆ ತಲೆ ಬಾಗಿಸ್ಬಾರ್ದು ಅಂತ ಹೇಳ್ಬಿಟ್ಟು ನೋಡ್ರಿ, ತಂದೆಗೆ ಗೌರವ ಕೊಟ್ಟು ಅವ್ರು ಮದುವೆ ಮಾಡ್ಕೊಂಡ್ಬಿಟ್ರು. ಮದುವೆ ಮಾಡ್ಕೊಳ್ಳೋದನ್ನೇ ಬಿಟ್ಬಿಟ್ರು. ಹಿಂಗಾಗಿ ಏನು ಪ್ರಶ್ನೆ ಇತ್ತು? ಸಿದ್ಧ ಪರಮೇಶ್ವರ ಸಿದ್ಧ ಎರಡನೇ ಸ್ಥಾನಕ್ಕೆ ಕೊಟ್ಟಿದ್ದಾರೆ. ಇನ್ನು ತೀರ್ಥಂಕರರು ಮಾತ್ರ ಸಿದ್ಧ ಪರಮೇಶ್ವರಿಗಳಿಗೆ ಅಷ್ಟೇ ನಮಸ್ಕಾರ ಮಾಡ್ತಾರೋ. ಅವ್ರು ಹೇಳುವಂಥ ಮಂತ್ರ ಅಂತಂದರೆ ನಮಃ ಸಿದ್ಧೇಭ್ಯ. ಇಷ್ಟೇ. ಪಾರ್ಶ್ವನಾಥ ತೀರ್ಥಂಕರರು ಸಾಯುವಂತಹ ಹಾವುಗಳಿಗೆ ಏನು ಹೇಳಿದ್ರು? ನಮಕಾರ ಮಂತ್ರ ಹೇಳಿದ್ರು ಅಂತಂತಾರಲ್ಲ. ಮೊನ್ನೊಬ್ಬರು ಮಂತ್ರ ಹೇಳಿದ್ವು, ಅವು ಪ್ರಾಣ ಬಿಟ್ಟು ಜೀವಗತಿಗಳು ಹೋದವು ಅಂತ ಹೇಳ್ತಾರಲ್ಲ. ನಮಕಾರ ಮಂತ್ರ ಅಂದರೆ ಏನು ಹೇಳಿದ್ರಿ ಅಲ್ಲಿ? ನಮೋ ಅನಂತಾನ, ನಮೋ ಸಿದ್ಧಾನ, ನಮೋ ಆಯ್ಯಾನ ಹಿಂಗೆ ಹೇಳಿದ್ರ? ಇಲ್ಲ, ಹಾಗೆ ಹೇಳಿರಲಿಲ್ಲ. ಹಾವುಗಳಿಗೂ ಕೂಡ ಇದೇ ಮಂತ್ರ ಹೇಳಿದ್ರು. ನಮಃ ಸಿದ್ಧೇಭ್ಯ, ನಮಃ ಸಿದ್ಧೇಭ್ಯ, ನಮಃ ಸಿದ್ಧಿ. ಈ ಮಂತ್ರನ ಕೇಳಿ ಶಾಂತತೆಯಿಂದ ಪ್ರಾಣ ಬಿಟ್ಟು ಅವು ದೇವಗತಿಯಲ್ಲಿ ಹೋಗಿ ದೇವಾಗಿ ಜನ್ಮ ತಾಳ್ತವೆ. ಯಾವ ದೇವ? ಭವನವಾಸಿ ಮತ್ತು ವ್ಯಂತರವಾಸಿ, ಈ ಎರಡು ಪರ್ಯಾಯಗಳಲ್ಲಿ ಹೋಗಿ ಜನ್ಮ ತಾಳ್ತಾರೆ. ಅವು ಎರಡು ಹಾವು. ಒಂದು ಭವನಾಶಿ ನಿವಾಸಿ ದೇವ ಆಗುತ್ತೆ, ಒಂದು ವ್ಯಂತರ ಆಗುತ್ತೆ. ತೀರ್ಥಂಕರ ಮುಖಾರವಿಂದ ಮಂತ್ರವನ್ನು ಕೇಳತಕ್ಕಂತಹ ಸೌಭಾಗ್ಯ ಎರಡು ಹಾವುಗಳಿಗೆ, ತ್ರಿಪಂಚಗತಿಯ ಜೀವಗಳಿಗೆ ಇದೆ ಅಂದಮೇಲೆ ಸಮ್ಯಕ್ ದೃಷ್ಟಿಯಾದರೂ ಆಗಿರ್ಬೋದಲ್ಲ ಅವು? ಇಲ್ಲ, ಸಮ್ಯಕ್ವ ಪ್ರಾಪ್ತ ಆಗಿರಲಿಲ್ಲ. ತೀರ್ಥಂಕರ ಬಾಯಿಯಿಂದ ನಮ್ಮ ಮಂತ್ರವನ್ನು ಕೇಳುವಂಥವರಿಗೆ ಸಮ್ಯಕ್ವ ಇಲ್ಲ.
ಸಮ್ಯಕ್ತ್ವ ರಹಿತ ಅವು ಜೀವಗಳು ಪ್ರಾಣ ಬಿಟ್ಟು ದೇವತೆಯಲ್ಲಿ ಹೋಗಿ ಜನ್ಮ ತಾಳ್ತವೆ ಎರಡು. ಅರ್ಥ ಆಗ್ಬೇಕು. ದೇವತೆಗಳು ಸಮ್ಯಕ್ ದರ್ಶನ ಆಗಲಿಲ್ಲ. ಈ ನಮಕಾರ ಮಂತ್ರ ಹೇಳಿದ್ರು ಇದಕ್ಕೂ ನಮಕಾರ ಮಂತ್ರನ ಅಂತಾರೆ. ನಮಃ ಸಿದ್ಧಿತೆ ಇದು ಯಾವ ಮಂತ್ರ? ಇದು ನಮೋಕಾರ ಮಂತ್ರ. ಆದರೆ ನಮೋಕಾರ ಮಂತ್ರದಲ್ಲಿಯೇ ಒಂದು ಮಂತ್ರ. ಪಂಚ ನಮಸ್ಕಾರ ಮಂತ್ರ ಅಂದರೆ 5 ಪದಗಳು. ಪಂಚ ನಮಸ್ಕಾರ ಮಂತ್ರ ಅಂತಂದರೆ 5 ಪದಗಳು. ನಮೋಕಾರ ಮಂತ್ರ ಅಂತಂದರೆ 5 ನಮೋಕಾರ ಮಂತ್ರ. ನಮೋಕಾರ ನಮೋಕಾರ ಅಂತಂದ್ರೆ ಏನು? ನಮಃ ಶಬ್ದ ಯಾವ ಮಂತ್ರದಲ್ಲಿದೆಯೋ ಅದು ನಮೋಕಾರ ಮಂತ್ರ. ನಮೋಕಾರ ಅಂದರೆ ನಮಸ್ಕಾರ ಮಾಡುವಂತಹ ಪದ ಯಾವ ಮಂತ್ರದಲ್ಲಿದೆಯೋ ಅದೇ ನಮೋಕಾರ ಮಂತ್ರ. ನಮೋಕಾರ ಮಂತ್ರ ಎಷ್ಟಿದೆ ಅಂತ ಕೇಳಿದ್ರೆ 5 ಅಂತ ಹೇಳ್ಬೇಕು, 1 ಅಂತ ಹೇಳ್ಬಾರ್ದು. ಹೌದಲ್ಲ? ನಮೋ ಅರಿಹಂತಾನ ಇದು ಕೂಡ ನಮೋಕಾರ ಮಂತ್ರ. ನಮೋ ಸಿದ್ಧಾನ ಇದು ಒಂದು ಸ್ವತಂತ್ರ ಮಂತ್ರ. ನಮೋ ಆಯನಿಯಾನ ಇದು ಕೂಡ ನಮೋಕಾರ ಸ್ವತಂತ್ರ ಮಂತ್ರ. ಆಚಾರ್ಯ ಪರಮೇಶ್ವರಿಗೆ ಮಾತ್ರ ಮಾಡುವಂತಹ ಮಂತ್ರ. ಆಮೇಲೆ ನಮೋ ಛಾಯಾನ, ನಮೋ ಲೋಯಸವ ಸಗುಣಂ ಇವು ಸ್ವತಂತ್ರ 5 ಮಂತ್ರಗಳಿವೆ. ಈ 5 ಮಂತ್ರಗಳನ್ನು ನಮೋಕಾರ ಮಂತ್ರ ಅಂತ ಹೇಳ್ತಾರೆ. ಇನ್ನು 5 ಪದಗಳನ್ನು ಎಲ್ಲವನ್ನೇ ಒಂದಂತ ತಿಳ್ಕೊಂಡ್ರೆ ಅದು ಪಂಚ ಪದವುಳ್ಳ ನಮೋಕಾರ ಮಂತ್ರ. ಪಂಚ ನಮಸ್ಕಾರ ಮಂತ್ರ ಅಂತ ಹೆಸರು. ಪಂಚ ನಮಸ್ಕಾರ ಮಂತ್ರ ಹೀಗೆ ಅಂತೀವಲ್ಲ, ಪಂಚ ನಮೋಕಾರ ಮಂತ್ರ, ಪಂಚ ನಮಸ್ಕಾರ ಮಂತ್ರ. ಏಕ ನಮೋಕಾರ ಮಂತ್ರ ಅಂತ ಯಾವಾಗ ಅಂದಿದೀವ? ಇಲ್ಲ. ಆದರೆ ಏಕನೂ ಇದೆ ಅಲ್ಲ. ಈಗ 5ರೊಳಗಿಂತ ಯಾವುದನ್ನು ನಾವು ಹೇಳ್ತೀವಿ ಅದೇ ಒಂದು ಸ್ವತಂತ್ರ ನಮೋಕಾರ ಮಂತ್ರ. ಪಾರ್ಶ್ವನಾಥ್ ಭಗವತ್ರಿದ್ರಲ್ಲ, ಅವರು ಕುಮಾರಾವಸ್ಥೆಯಲ್ಲಿ ಎಲ್ಲೋ ಹೊರಟಿದ್ರು. ಆನೆಯಿಂದ ಜಂಗಲದಿಂದ ಹೊರಟಿದ್ರು. ಆನೆ ಮೇಲೆ ಕೂತ್ಕೊಂಡು ಹೊರಟಿದ್ರು. ಆನೆ ಮೇಲೆ ಕೂತ್ಕೊಂಡು ಹೊರಟಿದ್ರು. ಒಬ್ಬ ಸಾಧು, ಕಾಡಿನಲ್ಲಿ ಇರ್ತಕ್ಕಂತಹ ಸಾಧು ಕಟ್ಟಿಗೆಯನ್ನು ಕಡಿದು ಉರೋಲ್ಬೇಕಾಗಿತ್ತಲ್ಲ, ಸುಡುಕು ಕಟ್ಟಿಗೆ ಬೇಕಾಗಿತ್ತು. ಕಟ್ಟಿಗೆಯನ್ನು ಕಡಿದು ಸಂಗ್ರಹಿಸ್ತಾ ಇದ್ದಾರೆ. ಯಾವ ಕಟ್ಟಿಗೆಯನ್ನು ಕಡಿತಾ ಇದ್ದನೋ ಅದರೊಳಗೆ 2 ಹಾವಿನ ಜೋಡಿಗಳಿತ್ತು. ಒಂದು ಸರ್ಪ, ಇನ್ನೊಂದು ಸರ್ಪಿಗೆ. ಒಳಗೆ ಸೇರ್ಕೊಂಡು ಕೂತ್ಕೊಂಡು ಬಿಟ್ಟಿದ್ದು 2 ಕಟ್ಟಿಗೆ ಒಳಗೆ. ಜಾಗಿತ್ತು, ಹೋಗಾಕ ಜಾಗಿತ್ತು, ಕೂತ್ಕೊಳ್ಳೋದು ಜಾಗಿತ್ತು. ಅಕ್ಕೊಳಗೆ ಹೋಗಿ ಕೂತ್ಕೊಂಡಿತ್ತು. ಅಲ್ಲಿ ಎಕ್ಕೊಳಿದು ಹೋಗಿದ್ದು ಅಂತ ಗೊತ್ತಿಲ್ಲಾಗಿತ್ತು ಆ ಸಾಧುವಿಗೆ. ಅಲ್ಲಿ ಯಾವುದನ್ನು ಕಡಿತಾ ಇದ್ದಲ್ಲ, ಯಾವ ಕಟ್ಟಿಗೆಯನ್ನು ಕಡಿತಾ ಇದ್ದನೋ ಅದೇ ಕಾಲದಲ್ಲಿ ಆ ತೀರ್ಥಂಕರ ಭಗವಂತರು ಒಬ್ಬ ರಾಜಕುಮಾರ, ಭಗವಂತರಲ್ಲ ರಾಜಕುಮಾರ ಈ ಕಡೆ ಆ ಕಡಿಯು ಕಟ್ಟಿಗೆಯನ್ನು ನೋಡಿ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಕಡಿಬೇಡಪ್ಪ, ಕಟ್ಟಿಗೆ ಕಡಿಬೇಡ, ಅದರೊಳಗೆ 2 ಹಾವಿದವು ಅಂತ. ಈ ಸಾಧು ಏನಂತಂದ್ರೆ, ನಾ ಎಷ್ಟೊಂದು ದೊಡ್ಡ ತಪಸ್ವಿ, ಕಟ್ಟಿಗೆಯೊಳಗೆ ಹಾವಿನೋದು ನನ್ನ ಕಣ್ಣಿಗೆ ಕಾಣ್ತಾ ಇಲ್ಲ. ಇವ್ರು ಯಾರಪ್ಪ, ಇವ್ರ ಕಣ್ಣಿಗೆ ಹೆಂಗೆ ಕಾಣಿತು ಮತ್ತು ಹೆಂಗೆ ಕಡಿಬೇಡ ಅಂತ ನಮ್ಗೆ ಹೇಳ್ತಾರಲ್ಲ, ಎಲ್ಲ ಸುಳಿತು. ನನಗೆ ಕಾಣ್ತಾ ಇಲ್ಲ, ನಾನು ಇಷ್ಟೊಂದು ತಪಸ್ವಿ ಇದ್ದೇನು. ಇವ್ರಿಗೇನು ಗೊತ್ತಪ್ಪ, ಒಳಗೆ ಹಾವು ಕಟ್ಟಿಗೆ ಕಡಿಬೇಡ, ಸುಮ್ಮನೆ ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ನೀನು ಹೇಳ್ತೀನಿ, ನನ್ನಷ್ಟು ತಪಸ್ಸು ಮಾಡಿದ್ದೇನೆ ಅಂತ ಹೇಳಿಬಿಟ್ಟು ಕಟ್ಟಿಗೆಯನ್ನು ಮಾನಕಷಾಯ ವಶದಿಂದ ಕಟ್ಟಿಗೆಯನ್ನು ಕಡಿದು ಬಿಡ್ತಾರೆ. ನಿಲ್ಲಿಸ್ತಾ ಇದ್ರು, ನಿಲ್ಲಿಲ್ಲ. ಕಡಿದ ತಕ್ಷಣ ಹೋಳಾಯ್ತು. 2 ಕಡೆಗೆ 2 ಭಾಗದಲ್ಲಿ ಹೋಳಾಯಿತು. ಒಳಗೆ ಏನು 2 ಹಾವುಗಳು ಕೂತಿದ್ವು, ಅವು 2 ತುಂಡದಲ್ಲಿ ಹೋಳಾಯಿತು.
ಆ ಸಾವುಗಳು ಒತ್ತಡ ಹೊರಗೆ ಬಂದವಲ್ಲ, ಅದನ್ನು ನೋಡಿ ಭಾಳ ಕಷ್ಟ ಆಯಿತು. ಹೌದಲ್ಲ, ಮತ್ತು ಯಾರು ಹೆಂಗೆ ಕಾಣ್ತಪ್ಪ ಇವ್ರಿಗೆ, ನಾ ಕರಿಬಾರ್ದಾಗಿತ್ತು, ಮತ್ತು ಕಡದ್ಮೇಲೆ ನನಗೆ ಒಳಗೆ ಕೂತಿದ್ದು ಹಾವ, ನನಗೇನು ಗೊತ್ತು ಇದ್ರೊಳಗೆ ಇದ್ದಿರ್ಬೋದು ಅಂತ ಪಶ್ಚಾತ್ತಾಪ ಆಯಿತು. ಆದರೆ ರಾಜ್ಕುಮಾರ ಓಡ್ತಾ ಬಂದು ಆನೆಯಿಂದ ಇಳಿದು ಓಡ್ತಾ ಬಂದು ಸಾಯ್ತಾ ಇರುವಂತಹ ಆ ಎರಡು ಸರ್ಪಗಳನ್ನು ಮೇಲೆತ್ಕೊಂಡು ಕೈಯಿಂದ ಅರ್ಧ ಆಕಳಿಗೆ ತೋರಿಸಿರಿ, ಈ ಮುಖದ ಸಿರಿ ಎತ್ಕೊಂಡು ನಮಕಾರ ಮಂತ್ರ, ಕೊನೆಗೆ ನಮಕಾರ ಮಂತ್ರ ಅಂತ ಕೇಳಿ ಪ್ರಾಣ ಬಿಡ್ಲಿ ಅಂತ. ನೀವು ಹೇಳ್ತೀರಿ ಯಾರ ಸಾಯುವಾಗ ನಮಕಾರ ಮಂತ್ರ ಹೇಳ್ಬೇಕು, ಹೇಳ್ಬಾರ್ದು? ಹೇಳ್ಬೇಕು. ತೀರ್ಥಂಕರರು ಹೇಳ್ತಾರೆ ಅಂತ ನಾವು ಹೇಳ್ಬೇಕು, ಹೇಳ್ಬಾರ್ದು? ನಾವು ಹೇಳ್ಬೇಕು. ನಮಕಾರ ಮಂತ್ರ ಹೇಳಿ ಎರಡು ಕೈಯಾಗ ಎರಡು ತುಂಡುಗಳನ್ನ ಇಟ್ಕೊಂಡಿದ್ದಾರೆ. ಆ ಅರ್ಧ ಕಡೆ ಒಂದು ಆ ಕಡೆ ಬೀಸಿ ಒಂದು ಈ ಕಡೆ ಬೀಸಿ ಎರಡು ಕೈಗಳು ನಮ ಸಿದ್ಧಿವ್ಯ ನಮಃ ಸಿದ್ಧಿವ್ಯ ನಮಃ ಸಿದ್ಧಿವ್ಯ ನಮಃ ಸಿದ್ಧಿವ್ಯ ಅಂತ ಹೇಳಿದ್ರು, ಇಟ್ಬಿಟ್ರು, ಪ್ರಾಣ ಬಿಟ್ಟರು. ಒಂದು ಭವನವಾಸಿ ದೇವಾಯಿತು, ಮತ್ತೊಂದು ಬೆಂತರವಾಸಿ ದೇವಾಗಿ ಹುಟ್ಟು. ಆದರೆ ಎರಡೂ ಸಮ್ಯಕ್ ದೃಷ್ಟಿ ಇರಲಿಲ್ಲ. ನಮೋಕಾರ ಮಂತ್ರ ಕೇಳಿದ್ರು ಸಮ್ಯಕ್ ದರ್ಶನ ಅಂತಿಲ್ಲ. ಅದಕ್ಕಂತ ಹೇಳಿಬಿಟ್ಟು ಅವು ಎರಡೂ ದುರ್ಗತಿಗೆ ಹೋಗ್ತವೆ. ದೇವಗತಿಯಲ್ಲೂ ಕೂಡ ಒಂದು ದುರ್ಗತಿ ಇದೆ. ದೇವಗತಿಯಲ್ಲಿ ಹುಟ್ಟಿ ದುರ್ಗತಿಯಲ್ಲಿ ಯಾರು ಹುಟ್ಟಬಾರದು. ದುರ್ಗತಿ ಅಂತಂದ್ರೆ ಯಾವುದು? ದೇವಗತಿಯಲ್ಲಿರ್ತಕ್ಕಂಥ ಯಾವ ದೇವರು ಒಳ್ಳೆಯವರಲ್ಲೋ ಅಂಥ ಗತಿಯಲ್ಲಿ ಹುಟ್ಟೋದು ದುರ್ಗತಿ. ಒಳ್ಳೆಯ ದೇವರು ಇದ್ದಾರೆ. ಒಳ್ಳೆಯ ದೇವರು ಯಾರು ಅಂತಂದ್ರೆ 4 ಪ್ರಕಾರದ ದೇವರು ಇದ್ದಾರೆ. ಈಗ 4 ಪ್ರಕಾರದ ದೇವರು: ಭವನವಾಸಿ ದೇವತೆಗಳು, ವ್ಯಂತರವಾಸಿ ದೇವತೆಗಳು, ಜ್ಯೋತಿಷ್ಕ ದೇವತೆಗಳು ಮತ್ತು ವೈಮಾನಿಕ ದೇವತೆಗಳು. ಈ ಥರ 4 ಪ್ರಕಾರದ ದೇವತೆಗಳಿದ್ದಾರೆ. ಈ 4 ಪ್ರಕಾರದ ದೇವತೆಗಳಲ್ಲಿಯ ಮೊದಲಿನ 3 ಪ್ರಕಾರದ ದೇವತೆಗಳು ದುರ್ಗತಿಯಲ್ಲಿ ಜನ್ಮ ತಾಳಿರ್ತಕ್ಕಂತಹ ದೇವತೆಗಳು ಅಂತ ಅನಿಸ್ಕೊಳ್ತಾರೆ. ಸದ್ಗತಿ ಅಂತಂದ್ರೆ ಸ್ವರ್ಗದಲ್ಲಿ ಹುಟ್ಟುವಂಥದ್ದು. ಸ್ವರ್ಗ ಅಂದರೆ 1ನೇ ಸ್ವರ್ಗ 2ನೇ ಸ್ವರ್ಗ ಇವು ಮೇಲ್ಗಡೆ ಇರುವಲ್ಲ ಅವು. ಆಮೇಲೆ ಸೂರ್ಯ ಚಂದ್ರ ಗ್ರಹ ನಕ್ಷತ್ರವೆಲ್ಲ ಸ್ವರ್ಗಕ್ಕಿಂತ ಮೇಲಿಲ್ಲ, ಸ್ವರ್ಗದ ಕೆಳಬದಿಯಲ್ಲಿ ನಮ್ಗಿಂತ ಸ್ವಲ್ಪ ಮೇಲಿದೆ, ಸ್ವರ್ಗಕ್ಕಿಂತ ಬಹಳ ಕೆಳಗಿದೆ. ಭೂಮಿಯಿಂದ ಕೇವಲ 976 ಯೋಜನ ಪ್ರಮಾಣದಲ್ಲಿ ಎತ್ತರ ಹೋಗಿ ಆಕಾಶದಲ್ಲಿ ಸೂರ್ಯ ಚಂದ್ರ ಗ್ರಹ ನಕ್ಷತ್ರ ಇವೆಲ್ಲ ಆವರಿಸಿಕೊಂಡಿವೆ. ಆದರೆ ಸ್ವರ್ಗ ಎಷ್ಟು ಎತ್ತರದಲ್ಲಿದೆ ಅಂದರೆ ಭೂಮಿಯಿಂದ 1,40,000 ಯೋಜನ ಎತ್ತರದಲ್ಲಿದೆ. ಈ ಜ್ಯೋತಿಷ್ ವಿಮಾನಗಳು ಕೇವಲ 976 ಸಂಸ್ಕಾರ ನೋಡಿ ಸುಮಿತ್ ಭಾಳ ಸಣ್ಣ ಅಕ್ಷರದಲ್ಲಿ ಇನ್ನೊಂದು ಈ ಕಡೆ ಎರಡು ಕಡೆ ಬರ್ತಾರೆ. ಇದು ಭೂಮಿಯಿಂದ 790 ಯೋಜನೆ ಎತ್ತರದಲ್ಲಿ ತಾರೆ 790 ಯೋಜನೆ 790
ಯೋಜನ ಎತ್ತರದಲ್ಲಿ ಯಾವುವು ತಾರೆಗಳು. ಸೂರ್ಯ ಚಂದ್ರ ಗ್ರಹ ನಕ್ಷತ್ರ ಇವೆಲ್ಲ ಅಂತೇಳಿ ಜ್ಯೋತಿರ್ಲೋಕ. ಜ್ಯೋತಿರ್ಲೋಕ ಈ ಭೂಮಿಯಿಂದ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂತಂದ್ರೆ 790 ಯೋಜನೆಯಲ್ಲಿ ಹೋಗುದು. ಕೇವಲ 790 ಅಲ್ಲೆಲ್ಲ ಜ್ಯೋತಿರ್ಲೋಕ ಪ್ರಾರಂಭ ಆಗ್ತದೆ. ಮೊದಲು ತಾರಕಗಳಿವೆ, ಆಮೇಲೆ ಗ್ರಹ ನಕ್ಷತ್ರ ಅನ್ನುವಂಥ ಆ ಒಂದು ಚಿತ್ರದಲ್ಲಿ ಯಾವುದರಲ್ಲಿ ಏನಿವೆ ಮತ್ತು ಅವು ಭೂಮಿಯಿಂದ ಎಷ್ಟು ಎತ್ತರದಲ್ಲಿವೆ ಅನ್ನುವಂಥದ್ದನ್ನು ಈ ಚಿತ್ರದಲ್ಲಿ ಕೊಟ್ಟಿದೆ. ಸಮ್ಯಜ್ಞಾನ ಸಂಸ್ಕಾರ ಅನ್ನುವಂಥ ಪುಸ್ತಕದಲ್ಲಿ ಇದೆ ನೋಡಿ ಚಿತ್ರ. ಯಾವ 700 ಗ್ರಹದ ಮೇಲೆ ಯಾವ ಗ್ರಹ ಇದೆ ಅನ್ನೋದನ್ನ ಕೊಟ್ಟಿದ್ದಾರೆ. ಮೊದಲೇನಿದೆ ತಾರಕಗಳು. ತಾರಕಗಳು ಆದಾದ ನಂತರ ಸೂರ್ಯ ಎಷ್ಟು ಯೋಜನೆ 10 ಯೋಜನೆ ಮೇಲೆ 10 ಯೋಜನದ ಮೇಲೆ ಸೂರ್ಯ ಇದೆ. ಸೂರ್ಯ ಮಾಡಿದೆ. ಆಮೇಲೆ ಚಂದ್ರ 80 ತಾರಕಗಳಿಂದ 10 ಯೋಜನದ ಮೇಲೆ. ಹಾಂ ಆಮೇಲೆ ಸೂರ್ಯನ ಮೇಲೆ 80 ಯೋಜನೆ ಚಂದ್ರ ಇದೆ. ಚಂದ್ರ 80 ಯೋಜನ ಪ್ರಮಾಣದಲ್ಲಿ ಚಂದ್ರ ಇದೆ. ಹಾಂ ಆಮೇಲೆ ಅಲ್ಲಿಂದ 4 ಯೋಜನೆ 4 ಯೋಜನ ಪ್ರಮಾಣ ಎತ್ತರದಲ್ಲಿ ನಕ್ಷತ್ರ ನಕ್ಷತ್ರ ನಕ್ಷತ್ರಗಳಿವೆ, ನಕ್ಷತ್ರ ವಿಮಾನಗಳಿವೆ. ಹಾಂ ಅಲ್ಲಿಂದ 4 ಯೋಜನೆ ಬುಧನ್ ಅಲ್ಲಿಂದ 4 ಯೋಜನ ಮತ್ತೆ ಮೇಲೆ ಹೋದ್ರೆ ಬುಧ ಗ್ರಹ ಬುಧ ವಿಮಾನ ಇದೆ. 3 ಯೋಜನೆ ಶುಕ್ರ ಮತ್ತೆ 3 ಯೋಜನೆ ಮತ್ತೆ ಮೇಲ್ಗಡೆಗೆ ಹೋಯ್ತು ಅಂತಂದ್ರೆ ಶುಕ್ರ ಇದೆ. ಶುಕ್ರ ಗ್ರಹ ಇದೆ. 3 ಮೂರು ಯೋಜನೆ ಅಲ್ಲಿಂದ ಮತ್ತೆ 3 ಯೋಜನೆ ಮೇಲ್ಗಡೆಗೆ ಹೋಯ್ತು ಅಂತಂದ್ರೆ ಗುರು ಗುರು ಗ್ರಹ ಗುರು ಗುರು ಗ್ರಹ ಗುರು ಗ್ರಹ ಇದೆ. ಅಲ್ಲಿಂದ 3 ಯೋಜನೆ ಮಂಗಲ ಗ್ರಹ ಅಲ್ಲಿಂದ 3 ಯೋಜನೆ ಮತ್ತೆ ಹೋಯ್ತು ಅಂತಂದ್ರೆ ಮಂಗಳ ಗ್ರಹ ಇದೆ. ಅದರಿಂದ ಮತ್ತೆ 3 ಯೋಜನೆ ಶನಿ ಗ್ರಹ ಅಲ್ಲಿಂದ ಮತ್ತೆ 3 ಯೋಜನೆ ಹೋಯ್ತು ಅಂತಂದ್ರೆ ಶನಿ ಗ್ರಹ ಇದೆ. ಇದಕ್ಕಿಂತ ಮೇಲೆ ಇನ್ನೂ ಗ್ರಹಗಳಿಲ್ಲ. ಕೊನೆಯದಾಗಿರ್ತಕ್ಕಂಥ ಗ್ರಹ ಯಾವುದು ಅಂತಂದ್ರೆ ಶನಿ ಗ್ರಹ ಕೊನೆಯದು. ಈ ಥರದಲ್ಲಿ ಈ ಭೂಮಿಯಿಂದ ಎಲ್ಲಕ್ಕಿಂತ ಲಾಸ್ಟದಲ್ಲಿ ಇರ್ತಕ್ಕಂಥ ಗ್ರಹ ಯಾವುದು ಅಂತಂದ್ರೆ ಶನಿ ಗ್ರಹ ಶನಿ ಗ್ರಹ. ಎಷ್ಟು ಯೋಜನ ಎತ್ತರ 19 ಎಷ್ಟು ಯೋಜನೆ ಪ್ರಮಾಣ ಇದೆ? 1 ಲಕ್ಷ ಇಲ್ಲಿಂದ ಇಲ್ಲಿಂದ ಎಷ್ಟು ಒಂದು ಟೋಟಲ್ ಆಗಿ ಶನಿದಿಂದ ಮ್ಯಾಗ ನೋಡಿ ಕೂಡಿಸಿ ನೋಡ್ರಿ ಪುಸ್ತಕದಲ್ಲಿ 900 ಯೋಜನೆ ಆಗ್ತದೆ. ಅವೆಲ್ಲ ಕೂಡಿಸಿಬಿಡೋದು 10 80 80 10 80 900 ಬರ್ತದೆ. 900 ಆಗ್ತದೆ. 900 ಆಗ್ತದಲ್ಲ. 90 ಯೋಜನೆ 790 ಯೋಜನ ಎತ್ತರದಲ್ಲಿ ನಮ್ಮ ಜ್ಯೋತಿರ್ಲೋಕ ಪ್ರಾರಂಭ ಆಗ್ತದೆ. ಹೇಳ್ತೀವಿ ಮೊದಲು ತಿಳ್ಕೊಳ್ಳಿ, ಮೊದಲು ವ್ಯವಸ್ಥೆ ತಿಳ್ಕೊಳ್ಳಿ, ಆಮೇಲೆ ಕ್ವಶನ್ ಅದನ್ನು ಮಾಡಿ. ಈಗ ಭೂಮಿಯಿಂದ ನಮ್ಮ ಜ್ಯೋತಿರ್ಲೋಕ ಪ್ರಾರಂಭ ಆಗ್ತದೆ ಅಂತಂದ್ರೆ ಮೊದಲು ಏನಿದೆ? ತಾರಕಗಳಿವೆ, ಆಮೇಲೆ ಏನಿದೆ? ಸೂರ್ಯ, ಆಮೇಲೆ ಏನಿದೆ? ಚಂದ್ರ ಇದೆ, ಆಮೇಲೆ ಏನಿದೆ? ಇದರ ಒಂದ್ರ ಮೇಲೆ ಒಂದು ಕೊನೆಯದು ಯಾವುದಿದೆ? ಶನಿ ಗ್ರಹ ಶನಿ ಗ್ರಹ. ಆಮೇಲೆ ಈ ಭೂಮಿಯಿಂದ ಶನಿ ಗ್ರಹ ನಮಗೆ ಎಷ್ಟು ದೂರದಲ್ಲಿ ಆಗ್ತದೆ ಅದನ್ನು ಹೇಳ್ಬೋದು. 900 ಹೇಳ್ತಾರೆ ಇದನ್ನೆಲ್ಲ, ನಾವು ಹೇಳ್ತಾ ಇಲ್ಲ. ನಾವು ನಮ್ಮ ಪುಸ್ತಕದಲ್ಲಿ ಬರ್ತೀವಿ ಅಂತಂದ್ರೆ ಮಹಾರಾಜರೆಲ್ಲ ಬರ್ತಿದ್ದಾರೆ ಇದನ್ನ. ಅವ್ರೇನು ನೋಡಿ ಬಂದಿರ್ತಾರೆ ಅಂದ್ರೆ ಬಿಟ್ಬಿಡ್ರಿ, ನಮ್ಗೆ ಏನಾರ ಒಂದು ಕಲ್ಸಕ್ಕೆ ಮಾಡಿದಾರಂತ ಹಾಗೇನಿಲ್ಲ. ಇದು ಜಿನ ಭಗವಂತರು ಹೇಳಿರ್ತಕ್ಕಂಥ ವಿಷಯ. ನಮ್ಮ ಜೈನ ಧರ್ಮದಲ್ಲಿ ಇರುವಂತಹ ಲೋಕ ವಿಭಾಗದ ಯಾವ ಗ್ರಂಥಗಳಿವೆ ಆ ಲೋಕ ವಿಭಾಗದ ಗ್ರಂಥಗಳಲ್ಲಿ ತಿಲೋಯಪಣ್ಣತಿ ಅನ್ನುವಂಥ ಗ್ರಂಥ ಇದೆ. ಲೋಕ ವಿಭಾಗ ಅನ್ನುವಂಥದ್ದು ಕೂಡ ಒಂದು ಶಾಸ್ತ್ರ ಇದೆ. ಇಂಥ ಶಾಸ್ತ್ರವನ್ನ ಓದಿದ ನಂತರ ಅಲ್ಲಿ ಏನು ಬರೆದಿದ್ದಾರೋ ಅದನ್ನು ಇಲ್ಲಿ ಚಿತ್ರ ತೆಗೆದು ತಿಳುವಳಿಕೆ ಕೊಟ್ಟಿದ್ದೀವಿ. ಅಂದರೆ ಆ ತಿಲೋಯಪಣ್ಣತಿ ಅನ್ನುವಂಥ ಗ್ರಂಥವನ್ನ ಯಾರೋ ಆಚಾರ್ಯ ಪರಮೇಶ್ವರಿಗಳೇ ಬರೆದಿದ್ದಾರೆ. ಆದರೆ ಆ ಆಚಾರ್ಯ ಪರಮೇಶ್ವರಿಗಳಿಗೆ ಇದೆಲ್ಲ ವಿಷಯ ಎಲ್ಲಿಂದ ಸಿಕ್ತು ಅಂತಂದ್ರೆ ಮಹಾವೀರ ಭಗವಂತರು ತಮ್ಮ ಕೇವಲ ಜ್ಞಾನದಲ್ಲಿ ಈ ಜ್ಯೋತಿರ್ಲೋಕದ ಬಗ್ಗೆ ಏನು ಹೇಳಿದ್ರು ಅದನ್ನೇ ಅವರು ಬರೆದಿದ್ರು. ಆಯ್ತಾ? ಆಚಾರ್ಯ ಪರಮೇಶ್ವರಿಗಳಾಗಲಿ ನಾವಾಗಲಿ ಸ್ವತಃ ಬರ್ದಿಲ್ಲ. ಸ್ವತಃ ಬರ್ತೀವಿ ಅಂತಂದ್ರೆ ಅಲ್ಲಿ ಹೇಗಿದೆ ಹಾಗೇನೆ ನಾವು ಇಲ್ಲಿ ಬರ್ತೀವಿ ಅಂತಂದ್ರೆ ನಾವು ಸ್ವತಃ ಬರ್ತೀವಿ. ಸ್ವತಃನೂ ಬರ್ದಿಲ್ಲ ನಾವು. ಈ ಪ್ರಿಂಟ್ ಮಾಡಿ ಮಾಡಿಸಿದ್ವಿ, ಆಮೇಲೆ ಇಲ್ಲಿ ಟೈಪ್ ಮಾಡಿದವ್ರು ಯಾರು ಅಂತ ಕೇಳ್ತೀವಿ.
ಯಾರು ಟೈಪ್ ಮಾಡಿದಾರಲ್ಲ ಅದು ನಾವು ಏನು ಕೊಟ್ಟಿದ್ದೇವೆ ಅದನ್ನೇ ಟೈಪ್ ಮಾಡಿದ್ದಾರೆ ಇಲ್ಲ ಅವ್ರು ತಮ್ಮ ವತಿಯಿಂದ ಟೈಪ್ ಮಾಡಿಕೊಟ್ಟಿಲ್ಲ ಇದ್ರ ಮೇಲೆ ಹಿಂಗೈತಿ ನೀವು ಓದ್ಕೊರಿ ಅಂತ. ತಿಳಿತಾ? ಈಗ ಭೂಮಿಯಿಂದ ಶನಿ ಗ್ರಹ ಎಷ್ಟಿದೆ ಟೋಟಲ್ ಮಾಡಿರ್ತಲ್ಲ 900 ಯೋಜನೆ ದೂರದಲ್ಲಿದೆ. 900 ಯೋಜನೆ ನಂತರ ಏನಿದೆ ಮೇಲೆ ಅದೇ 1,40,000 ಏನು ಇಲ್ಲ, ಖಾಲಿ ಸ್ಥಾನ ಇದೆ. ಎಲ್ಲಿ ತನಕ ಪಾಂಡುಕ್ವನ ಏನು ಕೊಟ್ಟಿರ್ತಾರೆ ಇದು 900 ಯೋಜನೆ ಬಿಟ್ಟು ಅಂತಂದ್ರೆ ಉಳಿದೆಲ್ಲ 1,40,000 ಯೋಜನೆ. ಎಷ್ಟು ಮೈನಸ್ ಮಾಡಿದ್ರು 1,40,000 ಯೋಜನೆದಲ್ಲಿ 900 ಯೋಜನೆ ಮಾತ್ರ ಮೈನಸ್ ಮಾಡಿಬಿಟ್ಟು ಅಡಿಪಾಯ ಅಂದ್ರೆ ಅಡಿಪಾಯ ಒಂದು ಅಡಿಪಾಯ ಅಡಿಪಾಯ 1,000 ಇದಾವೆ ಯೋಜನೆ 1,000 ಯೋಜನೆ ಕೂಡಿಸಿ ಅಂತ ಹೇಳಿದ್ದಾರೆ ಅದು. ಹಾ. 1,40,000 ಯೋಜನೆ ಕ್ರಾಸ್ದಾಗ ಹಾಕಿದಾರೆ ಅಡಿಪಾಯ 1,000 ಯೋಜನೆ ಅದನ್ನು ಕೂಡಿಸಿ. ಸುಮೇರು ಪರ್ವತದ ಅಡಿಪಾಯ. ಸುಮೇರು ಪರ್ವತ ಇದೆಯಲ್ಲ ಇದು ಸುಮೇರು ಪರ್ವತ. ಇನ್ನೊಂದು ಪರ್ವತ ಇದೆ 1,40,000 ಯೋಜನೆ. 40 ಯೋಜನೆ ಅಂದರೆ ಎಷ್ಟು? ಈ ಭಾಗ 40 ಯೋಜನೆ ಇದೆಲ್ಲ 1,00,000. ಇನ್ನು ಅಡಿಪಾಯದಲ್ಲಿ ಸುಮೇರು ಪರ್ವತ ಎಷ್ಟಿದೆ ಅಂತಂದ್ರೆ 10,000 ಯೋಜನೆ. 1,000 1,000 ಯೋಜನೆ. 1,000 ಯೋಜನೆ ಅಡಿಪಾಯ ಇದೆ ಅಂದರೆ ಭೂಮಿಯಲ್ಲಿ ಇದರ ಭಾಗ. ಇದು 1,000 ಯೋಜನೆ ನಿಲ್ಲಬೇಕಾಗುತ್ತೆ. ಸುಮೇರು ಪರ್ವತ 1,000 ಯೋಜನೆ ಒಳಗೆ ಭೂಮಿಯಲ್ಲಿ ಬೀಳಬಾರ್ದಲ್ಲ, ಹೋಗಿರ್ಬೇಕಾದ್ರೆ 1,000 ಯೋಜನೆ. ಆಮೇಲೆ ಸ್ವರ್ಗದಿಂದ ಎಷ್ಟು ದೂರ ಇದೆ ನೋಡ್ರಿ? ಭೂಮಿಯಿಂದ 1,40,000 ಯೋಜನೆ ದೂರದಲ್ಲಿದೆ ಸ್ವರ್ಗ. 40 ಯೋಜನೆ ಇದೆನಾ ಸುಮೇರು ಪರ್ವತ ಎಲ್ಲಿ ಮುಗಿಯಿತೋ ಅಲ್ಲಿಂದ ಸ್ವರ್ಗ ಪ್ರಾರಂಭ ಆಯಿತು. ಈ ಸುಮೇರು ಪರ್ವತ ಎಷ್ಟು ದೊಡ್ಡದಿದೆ. ಈ ಜ್ಯೋತಿರ್ಲೋಕವನ್ನು ಕೂಡ ಮೀರಿಸಿ ಎಷ್ಟು ಎತ್ತರಕ್ಕೆ ನೋಡ್ರಿ ಅದು. ಈ ಜ್ಯೋತಿರ್ಲೋಕ ಎಲ್ಲಿದೆ ಗೊತ್ತೇನ್ರಿ? ಜ್ಯೋತಿರ್ಲೋಕ ಇದು ಭೂಮಿ. ಇದು ಭೂಮಿ ಅದನ್ನ ಉಲ್ಟಾ ಮಾಡಿ ಬಾಕ್ಸ್ ಉಲ್ಟಾ ಮಾಡಿ ಇದು ಭೂಮಿ ಅಂತ ಹೇಳ್ತಾರೆ. ಇದು ಸುಮೇರು ಪರ್ವತ. ಇದು ಭೂಮಿ, ಇದು ಸುಮೇರು ಪರ್ವತ. ಇಲ್ಲಿಂದ 900 ಯೋಜನೆ ಮಾತ್ರ ಮೇಲೆ ಬರುತ್ತೆ. ಅವುಗಳಿಗೆಲ್ಲ ಎಷ್ಟಿದ್ದ 1,40,000 ಯೋಜನೆ. ಮೇಲ್ಗಡೆಗೆ ಏನಿದೆಯೋ ಅಕ್ಕಪಕ್ಕದಲ್ಲಿ ಇದಕ್ಕೆ ಏನಿಲ್ಲ, ಖಾಲಿ ಶೂನ್ಯ ಪ್ರದೇಶ, ಆಕಾಶ ಮಾತ್ರ ಇದೆ, ಮೇಲೆ ಏನಿಲ್ಲ. ಮತ್ತು 40 ಯೋಜನೆ ಚಿಲಿಕಾಯಿ. ಆಮೇಲೆ ಈ ಜ್ಯೋತಿರ್ಲೋಕ ಎಲ್ಲ ಎಲ್ಲಿದೆ ಅಂತಂದ್ರೆ ಈ ಭೂಮಿಯಿಂದ 790 ಯೋಜನೆ ಖಾಲಿ ಇದೆ, ಏನಿಲ್ಲ ಕೆಳಗಡೆ. ಅಲ್ಲಿಂದ ಜ್ಯೋತಿರ್ಲೋಕ ಪ್ರಾರಂಭವಾಗುತ್ತೆ. ಪೈಲ ನಕ್ಷತ್ರಗಳಿದೆ, ಆಮೇಲೆ ಸೂರ್ಯ ಇದೆ, ಆಮೇಲೆ ಚಂದ್ರ ಇದೆ, ಈ ಥರ ಲಾಸ್ಟಕ್ಕೆ ಶನಿ ಗ್ರಹ ಇದೆ. ಆಮೇಲೆ ಇಷ್ಟು ಮಾತ್ರ ಆಕಾರದಲ್ಲಿ ಇಲ್ಲೆಲ್ಲ ಸುತ್ತಿರ್ತವೆ. ತೋರಿಸಿದ್ದು ಹಿಂಗೆಲ್ಲ ಸುತ್ತಿರ್ತವೆ ನಕ್ಷತ್ರಗಳು, ಗ್ರಹಗಳು, ವಿಮಾನಗಳು, ಸೂರ್ಯ, ಚಂದ್ರ. ಸುಮೇರು ಪರ್ವತದ ಪ್ರದಕ್ಷಿಣೆಯನ್ನು ಮಾಡ್ತಾರೆ. ಇದು ನಿಮ್ಮ ಸ್ಕೂಲ್ ಕಾಲೇಜಲ್ಲಿ ಏನು ಬರೋಲ್ಲ, ಇದು ಭಗವಂತರು ಹೇಳಿದ್ದು. ನಿಮ್ಮ ಸ್ಕೂಲ್ದಲ್ಲಿ ಹೇಳಿರ್ತಕ್ಕಂಥದ್ದೆಲ್ಲ ವಿಜ್ಞಾನಿಗಳು ಹೇಳಿರೋದು ಮಾತ್ರ. ಆ ವಿಜ್ಞಾನಿಗಳು ಏನು ಹೇಳ್ತಾರೆ ಅಂತಂದರೆ ಸೂರ್ಯ ಹೀಗಿದೆ, ಪೃಥ್ವಿ ಹೀಗಿದೆ, ಪೃಥ್ವಿ ತಿರುತ್ತದೆ ಅಂತ. ಪೃಥ್ವಿ ತಿರುತ್ತದೆ ಅಂದ್ರೆ ಮತ್ತೆ ತಲೆ ತಿರುಗಿತ್ತು. ಪೃಥ್ವಿ ಅಂತ ಹೋದ್ರೆ ಮತ್ತೆ ಪೃಥ್ವಿ ತಿರುಗಿದ್ರೆ ತಲೆ ಸುತ್ತೋದಿಲ್ಲ. ನಮ್ಮ ಹತ್ತಿರಕ್ಕೆ ಬಂದಿದ್ವಿ ಪ್ರತಿ ಗಂಟೆಗೆ ಪೃಥ್ವಿ ಇಷ್ಟೊಂದು ವೇಗದಿಂದ ಸುತ್ತುತ್ತದೆ ಅಂತ ಹೇಳ್ತಾರೆ.
24 ತಾಸುಗಳಲ್ಲಿ ಪೃಥ್ವಿ ತನ್ನ ಮೈ ಸುತ್ತುವಂತಹ ಪ್ರದಕ್ಷಿಣೆಯನ್ನು ಪೂರ್ಣ ಮಾಡಿಕೊಳ್ತದೆ. ಅಂದರೆ ಪೃಥ್ವಿಯನ್ನು ಹೆಂಗೆ ಕಲ್ಪನೆ ಮಾಡಿದ್ದಾರೆ ಅವರು? ಗೋಲಿ ಏನು ಜಮೀನಿನಲ್ಲಿ ಸಪಾಟಿ ಗೋಲಿ ಅಂತ ಅವ್ರು ಹೇಳ್ತಾರೆ, ಭಗವಂತರು ಹೇಳಿಲ್ಲ. ಭಗವಂತರು ಏನು ಹೇಳಿದ್ದಾರೆ ಅಂತಂದರೆ ತಟ್ಟೆಯ ಆಕಾರವಾಗಿ ಇದು ಗೋಲಿಗೆ ತಟ್ಟೆಯ ಆಕಾರವಾಗಿ ಗೋಲಿಗೆ. ಈ ಥರ ಮೂಲ ಚೆಂಡು ಆಕಾರದಿಂದಿಲ್ಲ, ನಾರಂಗಿ ಆಕಾರದಿಂದಿಲ್ಲ. ಇದೆಲ್ಲ ಮತ್ತು ಹೊಸ ಸೈನ್ಸ್ ಮೇಲೆ ಬೆಳೆದಂತಂದ್ರೆ ಇದೇ ವಾಸ್ತವಿಕ ಹೀಗೇನೆ ಇದೆ. ಇವ್ರು ಏನು ಪತ್ತೆ ಹಚ್ಚಿದಾರಲ್ಲ ಇದೆಲ್ಲ ಆ ಥರ ಇಲ್ಲ. ಆಮೇಲೆ ಹೆಂಗೆ ಹೇಳಿದ್ರು ಇವರು? ಹೆಂಗೆ ಹೇಳಿದ್ರು ಅಂತಂದ್ರೆ ಇಲ್ಲಿನ ಪೃಥ್ವಿಯಿಂದ ಮ್ಯಾಗ ಎದ್ರು, ರಾಕೆಟ್ ತಗೊಂಡು ಹೋದ್ರು, ಸ್ವಲ್ಪ ಮ್ಯಾಗ ಹೋಗಿ ನಿಂತ್ಕೊಂಡು ನೋಡಿದ್ರು. ಈ ಪೃಥ್ವಿ ಎಲ್ಲಿ ಪ್ರಕಾಶ ಬೀಳ್ತದೆ, ಸೂರ್ಯನ ಪ್ರಕಾಶ, ಆ ಭಾಗ ಮಾತ್ರ ಕಾಣಿಸ್ತು. ಉಳಿದೆಲ್ಲ ಕತ್ತಲೆ ಇದೆ, ಉಳಿದೆಲ್ಲ ಭಾಗ ಕತ್ತಲೆ ಇದೆ. ಆಮೇಲೆ ಪೃಥ್ವಿಯ ಯಾವ ಭಾಗದ ಮೇಲೆ ಬೆಳಕು ಬಿದ್ದಿತ್ತೋ ಅದು ಗೋಲಗಳಲ್ಲ ಸೂರ್ಯಕ್ಕೆ. ಈಗ ಇದೊಂದು ಬ್ಯಾಟ್ರಿ ಹೊಡೆದು ಇದು ಮಾಡ್ತೀವಿ, ಬ್ಯಾಟ್ರಿ ಎಷ್ಟು ಹೆಂಗೆ ಬರ್ತದೆ? ಆಮೇಲೆ ಒಂದು ಕ್ಯಾಮ್ರಾ ತೊಗೊಂಡು ಕ್ಯಾಚ್ ಮಾಡಿ ಒಂದು ಫೋಟೋ ತೆಗೆದ್ರೆ ಇದೆಲ್ಲ ಕತ್ತಲೆ ಇರ್ತದೆ. ಈ ಭಾಗ ಮಾತ್ರ ಗೋಲ್ ಅನ್ನುವಂಥದ್ದು ಕ್ಯಾಮ್ರಾದಲ್ಲಿ ಬರ್ತದೆ, ಹೌದಲ್ಲ? ಆಮೇಲೆ ನಮ್ಮ ಹಾಲು ಗೋಲ್ ಇದೆ ಅಂತ ಸದನದ ಹಾಲು ಗೋಲ್ ಏನು ಆಧಾರ? ಇದು ನೋಡಿ ಫೋಟೋದಾಗ ಪೃಥ್ವಿ ಗೋಲ್ ಇದೆಯೋ, ಚೌಕ್ ಇದೆಯೋ, ಥಾಲೆ ಆಕಾರ, ತಟ್ಟೆ ಆಕಾರ ಇದೆಯೋ, ಇದನ್ನೆಲ್ಲ ವಿಜ್ಞಾನಿಗಳು ಯಾರು ಸುತ್ತಾಗಿ ನೋಡಿದಾರೆ? ಕಾಲ್ನಡಿಗೆಯಿಂದ ನಡೆದ ಯಾರು ನೋಡಿಲ್ಲ. ಆಕಾಶದಲ್ಲಿ ಹೋದ್ರು, ಆಮೇಲೆ ಹೋಗ್ಬೇಕು ಹೆಚ್ಚು ಹೋದ್ರಂದ್ರೆ ಈ ಪೃಥ್ವಿ ಮೇಲೆ ಏನು ಬೆಳಕಿರ್ತದೆಯಲ್ಲ ಆ ಬೆಳಕು ಮಾತ್ರ ಕಾಣ್ತದೆ. ಬೆಳಕು ಮಾತ್ರ ಕಾಣೋದಲ್ಲ. ಈಗ ಅಮೆರಿಕದಲ್ಲಿ ಕತ್ತಲಿದೆ ಅಂದರೆ ಪೃಥ್ವಿಯ ಒಂದು ಭಾಗದಲ್ಲಿ ಕತ್ತಲಿದೆ, ಇನ್ನೊಂದು ಭಾಗದಲ್ಲಿ ಬೆಳಕಿದೆ. ಇದು ಸತ್ಯ. ನಾವು ಒಪ್ಕೋತೀವಿ, ಅಮೆರಿಕದವರು ಒಪ್ಕೋತಾರೋ? ಫೋನ್ ಮಾಡಿಕೆ ಹೋಗಿ ನಿಮ್ಮಲ್ಲಿ ಕತ್ಲಿ ನಡೆದಿತ್ತು, ಬೆಳಕು ನಡೆದಿತ್ತು, ನಮ್ಮಲ್ಲಿ ಅಂತ ಕತ್ಲಿ ನಡೆದಿತ್ತು. ಎಷ್ಟು ಗಂಟೆ ಫರಕಿದೆ ಅಂತಂದರೆ 12 ಗಂಟೆ ಫರಕಿದೆ. ನಮ್ಮಲ್ಲಿ ಈಗ 10 ಮುಳುಗಿದೆ ಅಂದರೆ ಅಲ್ಲಿ 10 ಮುಗಿ ಆಗ್ತಾ ಇದೆ. ಇದು ಸತ್ತಿದೆ. ಯಾಕಂದರೆ ಪೃಥ್ವಿ ಹೇಗಿದೆ ಅಂತಂದರೆ ಈ ಥರ ಉಬ್ಬಿದೆ. ಮನ್ಯಾಗ ತವೆ ಇರ್ತಿತ್ತು ನೋಡ್ತಿರ್ತಾರೆ, ರೊಟ್ಟಿ ಮಾಡೋದು, ಅದನ್ನು ಡಬ್ಬ ಹಾಕೋದು, ಆ ಥರದಿಂದ ಪೃಥ್ವಿ. ಆಮೇಲೆ ಆ ಡಬ್ಬ ಹಾಕಿದ ಆ ತವೆಯ ಮೇಲೆ ನೋಡು ಸಮುದ್ರಗಳು ಇದಾವೆ. ಸಮುದ್ರಗಳು ಇವೆ. ಅದೆಲ್ಲ ಇರಲಿ. ಒಟ್ಟಿನಲ್ಲಿ ಈ ಮಧ್ಯಲೋಕ, ನಾವು ಕೂತಿರ್ತಕ್ಕಂಥ ಇದು ಲೋಕ ಮಧ್ಯಲೋಕ. ಈ ಮಧ್ಯಲೋಕದಲ್ಲಿ ಪೃಥ್ವಿಗಳ ಸಂಖ್ಯೆ ಎಷ್ಟಿದೆ ಮತ್ತು ಸಮುದ್ರಗಳ ಸಂಖ್ಯೆ ಎಷ್ಟಿದೆ ಅನ್ನೋದನ್ನು ಕೂಡ ನಮ್ಮ ಭಗವಂತರು ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಕೇವಲ ಜ್ಞಾನದಿಂದ ಕಂಡು ಹೇಳಿದ್ದಾರೆ. ಅದೇನು ಹೇಳ್ತಾರೆ ಅಂತಂದರೆ ಅಸಂಖ್ಯಾತ ದ್ವೀಪಗಳಿವೆ ಮತ್ತು ಅಸಂಖ್ಯಾತ ಸಮುದ್ರಗಳಿವೆ ಅನ್ನೋದನ್ನೇ ಹೇಳ್ತಾರೆ. ಯಾವ ಥರ ಇವೆ ಅಂತಂದರೆ, ಇದು ದ್ವೀಪ, ಇದರ ಹೆಸರು ಜಂಬೂ ದ್ವೀಪ. ಹೇಗಿದೆ? ಸಪಾಟಾಗಿದೆ. ಸ್ವಲ್ಪ ಅಂಗಡೋಗಿರ್ಬೋದು, ಈ ಥರ ಸ್ವಲ್ಪ ತಲೆದ ಡಬ್ಬ ಹಾಕಿ ತಲೆದ. ಅದ್ರ ಮೇಲೂ ಪರ್ವತಗಳಿವೆ. ಅದರ ನಟ್ಟು ನಡುವೆ ಸುಮೇರು ಪರ್ವತ ಇದೆ. ಜಂಬೂ ದ್ವೀಪದಲ್ಲಿ ನಟ್ಟು ನಡುವೆ ಸುಮೇರು ಪರ್ವತ ಇದೆ. ಸಮುದ್ರಗಳಿವೆ. ಈ ಜಂಬೂ ದ್ವೀಪದ ಸುತ್ತಲೂ ಸಮುದ್ರ ಇದೆ.
ಅಂದರೆ ಅದನ್ನು ನಕ್ಷೆಯಲ್ಲಿ ತಿಳಿಸಿ ಕೊಡಬೇಕು ಅಂತಂದರೆ ಅದೆಲ್ಲ ಬೇಕು ಸಾಮಗ್ರಿ. ಒಂದು ಹೇಳಿದ್ರೆ ಆ ಚಿತ್ರವಿಲ್ಲ ಇಲ್ಲ ಇದರ ಒಂದು ಸಂಕ್ಷಿಪ್ತ ಕೊಟ್ಟಿದ್ದೀವಿ ಇಲ್ಲ ಚಿತ್ರ ಪುಸ್ತಕ 106 ಇಲ್ಲ ನೋಡಿ ಎಷ್ಟು ಇದೆ ನೋಡಿ 104 ಇದೇನಿದು ಅಂತಂದರೆ ಜಂಬೂದ್ವೀಪ. ಮತ್ತು ಇದನ್ನು ಸುತ್ತುವರೆದು ಇದು ಲವಣ ಸಮುದ್ರ. ಆಮೇಲೆ ಲವಣ ಸಮುದ್ರದ ಹೊರಗೂ ಇದೆ ದ್ವೀಪ, ಅದು ಸುತ್ತುವರ್ಕೊಂಡಿದೆ, ಅದು ಧಾರ್ಕಿ ಖಂಡ. ಆಮೇಲೆ ಧಾರ್ಕಿ ಖಂಡ ಸುತ್ತುವರೆದು ಅದು ಕಾಲೋದಕ ಸಮುದ್ರ. ಆಮೇಲೆ ಕಾಲೋದಕ ಸಮುದ್ರವನ್ನು ಸುತ್ತುವರ್ಕೊಂಡದ್ದು ಯಾವುದು? ಅದು ಪುಷ್ಕರಾರ್ಧ ದ್ವೀಪ. ಇದನ್ನು ನೋಡಬೇಕು ಅಂತಂದರೆ 106 ನಂಬರ್ ಪೇಜ್ 106 ಎರಡೂವರೆ ದ್ವೀಪ 106 ಇಲ್ಲಿ ಇದು ಮೊದಲನೇದು ಜಂಬೂದ್ವೀಪ. ಮತ್ತೊಂದು ರೌಂಡಿಗೆ ಅದು ಸಮುದ್ರ. ಆಮೇಲೆ ಸಮುದ್ರಕ್ಕೆ ಸುತ್ತುವರೆದು ಅದು ಮತ್ತು ದ್ವೀಪ. ಆಮೇಲೆ ಮತ್ತೊಂದು ಸುತ್ತಿಗೆ ಅದು ಸಮುದ್ರ. ಆಮೇಲೆ ಮತ್ತೊಂದು ದ್ವೀಪ. ಇದನ್ನು ಮನುಷ್ಯ ಲೋಕ ಅಂತ ಕರೀತಾರೆ. ಮನುಷ್ಯರು ಇರುವಂಥ ಲೋಕ ಮನುಷ್ಯ ಲೋಕ. ಇದು ಮಧ್ಯ ಲೋಕದಲ್ಲಿ. ಆಮೇಲೆ ಈ ಥರ ಮನುಷ್ಯರು ಒಂದು ಇಲ್ಲಿ ಇದಕ್ಕೆ ಎರಡೂವರೆ ದ್ವೀಪ ಅಂತ ಹೆಸರು. ಒಂದು ಜಂಬೂದ್ವೀಪ, ಒಂದು ಧಾರ್ಕಿ ಖಂಡ ಮತ್ತು ಒಂದು ಪುಷ್ಕರಾರ್ಧ. ಅಂದರೆ ಈ ದ್ವೀಪ ಅರ್ಧ ಇದೆ, ಅರ್ಧ ಈ ಕಡೆ ಇದೆ, ಅರ್ಧ ಆ ಕಡೆ ಇದೆ. ಮನುಷ್ಯರು ಈ ಅರ್ಧದಿಂದ ಒಳಗಡೆ ಇರ್ತಾರೆ, ಹೊರಗಡೆಗೆ ಮನುಷ್ಯರ ಅಸ್ತಿತ್ವ ಇಲ್ಲ. ಎರಡೂವರೆ ದ್ವೀಪದ ಬಾಹ್ಯದಲ್ಲಿ ಮನುಷ್ಯರ ಅಸ್ತಿತ್ವ ಇಲ್ಲ, ಮನುಷ್ಯ ಗತಿಯ ಮನುಷ್ಯರು ಇಲ್ಲವೇ ಇಲ್ಲ. ಮನುಷ್ಯರು ಮಾತ್ರ ಹುಟ್ಟೋದು ಎರಡೂವರೆ ದ್ವೀಪದಲ್ಲಿ ಮಾತ್ರ. ತಿಳ್ತಾ ಇದ್ದಾರೆ ನೀವು ಹೇಳೋದೆಲ್ಲ ತಿಳ್ಕೊಳ್ಳಿ. ಎರಡೂವರೆ ದ್ವೀಪದಲ್ಲಿ ಮಾತ್ರ ಇರಲಿ. ಇದನ್ನು ನಂತರ ತಗೊಳ್ಳೋಣ. ನಾವೇನು ಹೇಳ್ತಾ ಇದ್ದೀವಿ, ಈ ಕ್ವಶನಿಗೆ ಉತ್ತರ ಕೊಡ್ತಾ ಕೊಡ್ತಾ ಭಾಳ ಈ ಕಡೆಗೆ ಬಂದಿದ್ದೀವಿ. ಏನು ಕೇಳಿದ್ರಿ? ಸಿದ್ಧ ಪರಮೇಶ್ವರಿಗಳು 2ನೇ ಸ್ಥಾನ. ಸಿದ್ಧ ಪರಮೇಶ್ವರಿಗಳಿಗೆ ಯಾಕೆ ಸಿದ್ಧ ಪರಮೇಶ್ವರಿಗೆ ನಮಸ್ಕಾರ. ನಂತರ ಏಕೆ 2ನೇ ಸ್ಥಾನದಲ್ಲಿ ಏಕೆ? ಯಾಕೆ ಅಂತಂದರೆ ಸಿದ್ಧ ಪರಮೇಶ್ವರರಿಂದ ಸಂಸಾರಿ ಜೀವಿಗಳ ಮೇಲೆ ಯಾವುದು ಕೂಡ ಉಪಕಾರ ಆಗುವುದಿಲ್ಲ. ಆದ್ದರಿಂದ ಉಪಕಾರ ಯಾರು ಮಾಡೋಲ್ಲೋ ಅವರಿಗೆ ನಂತರ ನೋಡೋಣ, ನಮಸ್ಕಾರ ಮಾಡೋಣ. ಯಾರು ಉಪಕಾರ ಮಾಡ್ತಾರೋ, ನಮ್ಮ ಮುಂದಿದ್ದಾರೋ ಆ ಅರ್ಹಂತ ಪರಮೇಶ್ವರಿಗಳು ನಮ್ಮೆಲ್ಲರ ಪರಮ ಉಪಕಾರಿ ಪರಮೇಶ್ವರಿಗಳು. ಅವರಿಗೆ ಮೊದಲು ನಮಸ್ಕಾರ ಮಾಡೋಣ ಅಂತ ಹೇಳ್ಬಿಟ್ಟು ಸಂಸಾರಿ ಮನುಷ್ಯರು, ಸಂಸಾರಿ ಜೀವಿಗಳು ಅವರಿಗೆ ಮೊದಲು ನಮಸ್ಕಾರ ಮಾಡಿದ್ದಾರೆ. ಆದ್ದರಿಂದ ಅವರು ಯಾವ ಥರ ಮಾಡಿದ್ದಾರೆ? ಅದು ಈ ಥರ ನಮಸ್ಕಾರ ಮಂತ್ರ ಇದೆ ಈ ಲೋಕದಲ್ಲಿ. ಆದರೆ ಸಿದ್ಧ ಪರಮೇಶ್ವರಿಗಳು ಯಾವುದನ್ನು ಒಪ್ಪಲ್ಲ. ಯಾವ ತೀರ್ಥಂಕರು ಯಾವುದನ್ನು ಒಪ್ಪಲ್ಲ. ಅವರು ನಮನ ಸಿದ್ಧಿಗೆ ಅಷ್ಟು ಹೋಗ್ತಾರೆ. ಮತ್ತು ಅವರಾದರೂ ಮೊದಲನೇ ಸಲ ನಮಸ್ಕಾರ ಮಾಡ್ತಾರೆ. ತೀರ್ಥಂಕರು ಮೊದಲ ಬಾರಿಗೆ ಯಾರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ? ಸಿದ್ಧರಿಗೆ. ನಾವು ಮಾಡ್ತೀವಿ, ಹಾಗೆ ನಾವು ಮಾಡಲ್ಲ. ನಾವು 5ಕ್ಕೂ ನಮಸ್ಕಾರ ಮಾಡ್ತೀವಿ, 5 ಪರಮೇಶ್ವರಿಗೆ. ಆದರೆ ಅರ್ಹಂತರಿಗೆ ಮೊದಲು ಮಾಡ್ತೀವಿ ಅಥವಾ ಸಿದ್ಧರಿಗೆ? ಅರಿಹಂತರಿಗೆ ಮೊದಲು ಮಾಡ್ತೀವಿ ನಾವು. ಯಾಕೆ ಮಾಡೋಲ್ಲ? ತೀರ್ಥಂಕರು ಮಾಡಿದಂಗೆ ನಮ್ಮ ಸಿದ್ಧಿಗೆ ನಮಗೂ ಗೊತ್ತಿರು. ನಾವು ಹಾಗಲ್ಲ. ಯಾಕೆಂತಂದರೆ ತೀರ್ಥಂಕರರು ಅತೀ ಸತ್ಯವಾಗಿರ್ತಕ್ಕಂತಹ ದಾರಿಯನ್ನು ನಡೆಯುವಂತಹ ಶಕ್ತಿಯನ್ನು ಹೊಂದಿರ್ತಾರೆ. ಅತೀ ಸತ್ಯದ ದಾರಿಯನ್ನು ನಡೆಯುವಂಥ ಶಕ್ತಿ ಅವರಿರುತ್ತೆ. ಈಗ ಸಂಸಾರಿ ಜೀವಗಳಿಗೆ ಹೇಗೆ ನಮಸ್ಕಾರ ಮಾಡಬಾರ್ದು? ವಸ್ತುವಿನ ಶುದ್ಧ ಸ್ವಭಾವಕ್ಕೆ ಧರ್ಮ ಇರುತ್ತಾರೆ.
ಬರೋಬರ್ ಐತಲ್ಲ. ವಸ್ತುವಿನ ಶುದ್ಧ ಸ್ವಭಾವಕ್ಕೆ ಮಾತ್ರ ನಮಸ್ಕಾರ ಮಾಡಬೇಕು, ಅಶುದ್ಧ ಸ್ವಭಾವಕ್ಕೆ ಯಾಕೆ ನಮಸ್ಕಾರ ಮಾಡಬೇಕು? ಅರ್ಹಂತ ಪರಮೇಶ್ವರಿಗಳು ಶುದ್ಧ ಅಶುದ್ಧ ಏನನ್ಬೇಕು? ಅವರು ಶರೀರ ಇದೆಯಲ್ಲ, ಅವರ ಆತ್ಮನಿಗೆ ಶರೀರ ಇರುವಂತಹ ಆತ್ಮ ಶುದ್ಧ ಅಶುದ್ಧ? ಅಶುದ್ಧ. ಶುದ್ಧ ಅಲ್ಲ, ಅಶುದ್ಧ. ಅದಕ್ಕಾಗಿ ನಮಸ್ಕಾರ ಮಾಡೋದು ತೀರ್ಥಂಕರು ಅರ್ಹಂತರಿಗೆ. ಆಮೇಲೆ ಅರ್ಹಂತರೇ ಅಶುದ್ಧ ಇದ್ದಾರೆ ಅಂದಮೇಲೆ ಆಚಾರ್ಯ ಪರಮೇಶ್ವರಗಳು ಅವ್ರು ಮತ್ತು ಸಣ್ಣವರಿದ್ದಾರೆ, ಇನ್ನು ಅಶುದ್ಧ ಇರೋರು. ಉಪಾಧ್ಯಾಯ ಪರಮೇಶ್ವರಿಗಳು ಅವರು ಅಶುದ್ಧ. ಸಾಧು ಪರಮೇಶ್ವರಿಗಳು ಅವರು ಅಶುದ್ಧ. ಆಮೇಲೆ ನಾವು ನಮಸ್ಕಾರ ಮಾಡಬೇಕು ಮಾಡಬಾರ್ದು? ಬೇಕಾದ್ರೆ ಮಾಡ್ರಿ, ಬೇಡಾದ್ರೆ ನಿಮ್ಮ ಕಲ್ಯಾಣ ಬೇಕು. ಸಾಧು ಪರಮೇಶ್ವರಿಂದ, ಆಚಾರ್ಯ ಪರಮೇಶ್ವರಿಂದ, ಉಪಾಧ್ಯಾಯ ಪರಮೇಶ್ವರಿಂದ, ಅರ್ಹಂತರಿಂದ ನಿಮ್ಮ ಕಲ್ಯಾಣ ಆಗುವಂಥದ್ದಿದೆ ಅಂತಂದ್ರೆ ನಮಸ್ಕಾರ ಮಾಡಿ. ಅವ್ರಿಗೇನು ಶಕ್ತಿ ಇಲ್ಲ, ನಮಸ್ಕಾರ ಮಾಡೋಕ್ಕೆ ಸಾಧ್ಯ, ಕಲ್ಯಾಣ ಆಗಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಬಿಟ್ಬಿಡಿ. ಅದರ ಆಗುವುದು ಅಥವಾ ಇಲ್ಲ? ಕಲ್ಯಾಣ ಯಾರಿಂದ ಆಗ್ತದೆ? ಈ 4 ಪರಮೇಶ್ವರರಿಂದ ಮಾತ್ರ ನಮ್ಮ ಕಲ್ಯಾಣ. ಅದಕ್ಕಾಗಿ ನಾವು ನಮಸ್ಕಾರ ಮಾಡ್ತೀವಿ. ಇಷ್ಟೆಲ್ಲ ಹೇಳ್ತೀವಿ, ಇಷ್ಟೆಲ್ಲ ಕಳಿಸ್ಕೊಟ್ರು, ಇಷ್ಟೆಲ್ಲ ಬೋಧನೆ ಮಾಡಿದ್ರು, ಅವ್ರಿಗೆ ನಮಸ್ಕಾರ ಮಾಡಿ ಬರ್ತೀವಿ ಅಂತ ಕೇಳ್ತೀವಿ. ಹಂಗೆ ಆಗುತ್ತೆ, ನಾವು ನಮಸ್ಕಾರ ಮಾಡೋರು ನೀವು ಅಂತೀವಿ. ತೀರ್ಥಂಕರರು ಅವ್ರಿಗೆ ಯಾರಿಗೂ ಏನೂ ಕಲಿಸ್ಕೊಡಲ್ಲ, ಮತ್ತು ಯಾರ ಹತ್ತಿರ ಕಲಿಗೂ ಹೋಗಲ್ಲ. ತೀರ್ಥಂಕರರು ಸಣ್ಣಾಗಿರುತ್ತೆ ಅಷ್ಟೇ ಜನ ಕಲಿತಾರ್ರಿ. ಸಾಲಿಗೆ ಹೋಗ್ತಾರೆ ತೀರ್ಥಂಕರ ಒಂದೂ ಕ್ಲಾಸ್ ಕಲಿತಿರಲ್ಲ, ಒಂದು ಕ್ಲಾಸ್ ಕಲಿತಿರಂಗಿಲ್ಲ ತೀರ್ಥಂಕರು. ಯಾರು ಒಬ್ಬರು ಕೂಡ ಸಾಲಿಗೆ ಹೋಗ್ಬೇಕು. ಅವ್ರಿಗೆ ಮತ್ತಿಷ್ಟೆಲ್ಲ ಜ್ಞಾನ ಹೆಂಗೆ ಬರ್ತದ್ರಿ ಅವ್ರಿಗೆ? ಅದೆಲ್ಲ ಪೂರ್ವಭಾವದಿಂದ ಬಂದಿರತಕ್ಕಂಥ ಜ್ಞಾನ. ಮೊದಲೇ ಎಲ್ಲ ಕಲ್ತು ಬಂದಿರ್ತಾರೆ. ಮುನಿ ಅವಸ್ಥೆದಾಗ ಜೋರ ಕೇಳಿ. ಮುನಿ ಅವಸ್ಥೆದೊಳಗ ಕಲ್ತಿರ್ಬೇಕೇನ್ರಿ ಅಂತ ಕೇಳತ್ತಾರ. ತೀರ್ಥಂಕರ್ ಆಗೋಕ್ಕಿಂತ ಮೊದ್ಲ ರೀ ಮುನಿ ಅವಸ್ಥೆ ಇರ್ತಾರಲ್ರಿ, ಅವಾಗ ಕಲ್ತಿರ್ಬೇಕ್ರಿ ಅಂತ ಕೇಳತ್ತಾರ್ರಿ. ಇಲ್ಲ, ಮುನಿ ಅವಸ್ಥೆಗೂ ಕಲಿಲ್ಲ, ಶ್ರಾವಕ ಅವಸ್ಥೆದಾಗೂ ಕಲಿಲ್ಲ ತೀರ್ಥಂಕರರು. ತೀರ್ಥಂಕರು ಒಂದೇಂತನೂ ಕಲಿಯಂಗಿಲ್ಲ, ಭಿನ್ನೇಂತನೂ ಕಲಿಯಂಗಿಲ್ಲ. ಸಾಲಿಗೆ ಹೋಗಲ್ಲ ಅವರು. ಹಿಂದಿನ ಭೋಗದೊಳಗೆ ಕಲ್ತಿರ್ತಾರೆ. ಯಾವಾಗ ತೀರ್ಥಂಕರು ಯಾವಾಗ ಇರೋಲ್ಲ ಅಂಥ ಭೋಗದೊಳಗೆ ಕಲ್ತಿರ್ಬೇಕು ಅಂತಿರ್ತಾರೆ. ಆದರೆ ಈ ಭಾವದೊಳಗೆ ತೀರ್ಥಂಕರಾಗಿ ಬಂದಾಗ ಒಂದೂ ಎತ್ತೆ ಕಲಿಲ್ದಿದ್ದರೂ ಅವರಿಗೆ ಎಲ್ಲ ಗೊತ್ತಿರ್ತದೆ. ಜಗತ್ತಿನ ಎಂಥ ಪ್ರಶ್ನೆಯನ್ನು ತಕ್ಕೊಂಡು ಬಂದರೂ ಅದಕ್ಕೆ ಉತ್ತರಿಸ್ತಾರೆ. ಈ ಕಲಿಸುವಂಥ ಟೀಚರ್ನು ಕೂಡ ಅವ್ರ ಹತ್ರ ಹೋಗಿ ಬಗೆಹರಿಸ್ಕೊಂಡು ಬರ್ತಾರೆ ತಮ್ಮ ಪ್ರಶ್ನೆಗೆ ಉತ್ತರ. ಶಿಕ್ಷಕರು ಇವ್ರು ಕಲ್ತವರು ಕಲಿಸುವುದು. ಇವ್ರಿಗೆಲ್ಲಾದ್ರೂ ಪ್ರಶ್ನೆ ಬಂತು ಅಂದರೆ ಯಾರ ಹತ್ರ ಹೋಗೋದು? ತೀರ್ಥಂಕರ ಹತ್ರ ಹೋಗ್ತಾರೆ. ಕಲಿಲ್ದವ್ರ ಹತ್ರ ಹೋಗ್ತಾರೆ. ಆ ಕಲಿಲ್ದವ್ರು ಎಲ್ಲ ಶಂಕ ಸಮಾಧಾನ ಮಾಡಿಬಿಡ್ತಾರೆ. ಹುಟ್ಟಿನ ಅವ್ರಿಗೆ ಅಷ್ಟು ಜ್ಞಾನ ಇರ್ತೀವಿ ತೀರ್ಥಂಕರಿಗೆ. ಮತಿ ಜ್ಞಾನ, ಶ್ರುತಜ್ಞಾನ, ಔಡಿ ಜ್ಞಾನ ಅನ್ನುವಂಥ 3 ಜ್ಞಾನಗಳಿರ್ತವೆ ತೀರ್ಥಂಕರಿಗೆ. ತಿಳಿತಲ್ಲ? ಇನ್ನು ಅಂಥ ತೀರ್ಥಂಕರು ಉಪಕಾರ ಮಾಡ್ತಾರೆ. ಶ್ರಾವಕ ಅವಸ್ಥೆದಾಗ ಸರ್ಪಗಳಿಗೆ ನಮೋಕಾರ ಅಂತ ಹೇಳಿ ಉಪಕಾರ ಮಾಡಿದ್ರು. ದೇವಗತಿಯವ್ರಿಗೆ ಚಂದ ಆಟ ಉಪಕಾರ ಇದು. ತೀರ್ಥಂಕರು ನಮ ಸಿದ್ಧಿದ್ಯ ಅಂದರು. ಅವುಗಳ ಕಿವಿಯಲ್ಲಿ ನಮ ಸಿದ್ಧಿದ್ಯ ಅನ್ನುವಂಥ ಮಂತ್ರ ಕೇಳಾಕ್ಷಿ. ಅವುಗಳೇ ಏನಾಗಬೇಕು? ಸರ್ಪಗಳು ಎಲ್ಲ ಪಂಚ ನಮಸ್ಕಾರ ಮಾಡಬೇಕು, ನಮಸ್ಕಾರ ಮಾಡಬೇಕು.
ನಮೋ ಅರಿಯಂತಾನು, ನಮೋ ಸಿದ್ಧಾನು, ನಮೋ ಆಯುರ್ಯಾನು, ನಮೋ ವೈಚಾನು, ನಮೋ ವಯಸ್ಸು. ಮತ್ತೆ ಯಾರು ಹೇಳ್ತಿದ್ರು ಅಂತಂದರೆ 5 ಮಂತ್ರಗಳನ್ನು ಹೇಳ್ತಿದ್ರು. ಅದರ ತೀರ್ಥಂಕರು ಯಾವ ಮಂತ್ರ ಹೇಳಿದ್ರು? ಬಟ್ ಒಂದೇ ಮಂತ್ರ, ನಮ ಸಿದ್ಧೇಭ್ಯಃ, ಸಿದ್ಧರಿಗೆ ನಮಸ್ಕಾರ. ನಮೋ ಸಿದ್ಧಾನಂ ಅಂತ ಹೇಳಿದಾಗ ನಮ ಸಿದ್ಧಿಗೆ ಅಂದರೆ ನಮೋ ಸಿದ್ಧಾನಂ. ಈ ಮಂತ್ರ ಮಾತ್ರ ಒಂದನ್ನೇ ಹೇಳಿದ್ರು, 5ರಲ್ಲಿ ಒಂದನ್ನೇ ಹೇಳಿದ್ರು ಕೇವಲ. ಅದು ಮೊದಲನೇದು ಯಾಕಿತ್ತಲ್ಲ ಯಾಕಿದ್ ಕ್ವಶನ್ ರೀ ಅದರ ಮೊದಲನೇ ನಮೋ ಸಿದ್ಧಾನಂ ಯಾಕಲ್ಲ ನಮೋ ಅರಿಹಂತಾನಂ ಫಸ್ಟ್ ಐತ್ರಲ್ಲ ಅದೇ ಅದು ಅರಿಹಂತರ ಅಶುದ್ಧ ಉಪಕಾರ ಮಾಡಿದಾರ, ಸಮೋಸೆಗಳು ಕೂತ್ಕೊಂಡಾಗ ನಮ್ಮ ಕಲ್ಯಾಣ ಮಾಡಿದಾರ. ನಮಗೆ ಸಿದ್ಧರ ಕಲ್ಯಾಣ ಮಾಡಿದಾರ ಇಲ್ಲ. ಸಿದ್ಧ ಪರಮೇಶ್ವರ ಯಾರಿಗೂ ಕಲ್ಯಾಣ ಮಾಡಿಲ್ಲ. ಕಲ್ಯಾಣ ಮಾಡುವಂತಹ ಶಕ್ತಿ ಯಾವ ಪರಮೇಶ್ವರಿಗಿದೆ ಅವರಿಗೆಲ್ಲರಿಗೂ ನಮಸ್ಕಾರ. ಮತ್ತಿದ್ರ ಮತ್ತು ಕೃಷ್ಣ ಕೇಳೋದು, ನಾನು ಕಲ್ಯಾಣ ಮಾಡೋಣ 4 ಜನ ಇದ್ದಾರಲ್ಲ, ಮೊದಲು 4 ಜನರಿಗೆ ನಮಸ್ಕಾರ ಮಾಡಿ ಆಮೇಲೆ ನಮೋ ಸಿದ್ಧಾಂತ ಕೊನೆಗೆ ಸಿದ್ಧಾಂತ ಮಾಡಬೇಕಾಗಿತ್ತು. ಇದು ಕ್ವಶನ್ ಬರೋದಲ್ಲ. ಅದನ್ನು ಮಾಡಿದ್ರೆ ಸಂಸಾರಿ ಜೀವಗಳು ಅದನ್ನು ಮಾಡಿದ್ರೆ ಏನು ಮಾಡ್ತಿಲ್ಲ. ನೀವು ಯಾರು ಮಾಡೋದು? ಅವ್ರು ಮಾಡಿದ್ರು ಮುಂದೆ ಹೋಗಿರೋದು. ನಿಮ್ಗೆ ಏನು ಬೇಕು ಅದನ್ನು ಮಾಡ್ರಿ. ನಿಮ್ಗೆ ಏನು ಮಾಡಬೇಕು? ಒಂದು ನಮೋ ಸಿದ್ಧಾಂತ ಮಾಡ್ಬೇಕಂತ ಅನ್ರಿ, ಯಾರು ಬೇಡ. ಅಥವಾ 4ಕ್ಕೂ ಮೊದಲು ನಮಸ್ಕಾರ ಮಾಡ್ರಿ, ಎಲ್ಲರೂ ಉಪಕಾರ ಮಾಡ್ತಾರೆ. ನಮ್ಗೆ 4 ಮೊದಲು ಮಾಡ್ರಿ, ನಂತರ ನಮೋ ಸಿದ್ಧಾಂತ. ಏನು ಉಪಕಾರ ಮಾಡಿಲ್ಲ ಲಾಸ್ಟ್. ಮಹಾರಾಜ್ ಹಿಂಗೂ ಆಗ್ಬೋದಲ್ರಿ, ಈ ಪಂಚಮ ಕಾಲದಾಗ ಅರಿಯಂತ ಪರಮೇಷ್ಠಿಗಳು ಇಲ್ಲ, ಆಚಾರ್ಯ ಪರಮೇಷ್ಠಿಗಳದಿಂದ ಆಚಾರ್ಯ ಪರಮೇಷ್ಠಿ ಮತ್ತು ಸಾಧು ಪರಮೇಷ್ಠಿಗಳದಿಂದ ನಮಗೆಲ್ಲ ಜ್ಞಾನ ಉಪಕಾರ ಆಗ್ತೈತಿ. ಆಮೇಲೆ ಅವ್ರನ್ನ ಮೊದಲೇ ಯಾಕೆ ಸಂತೋಷ ಕೊಡ್ತಾರೆ? गुरु गोविंद दोनों खड़े काको नागो पाए, बलिहारी गुरु आपकी गोविंद देव बचाए. ಈ ಭಗವಂತರಿದ್ದಾರೆ, ಭಗವಂತನ ಮೂರ್ತಿ ಉತ್ತಮ ಇಟ್ಟಿದ್ದಾರೆ ಅಂತ ತಿಳ್ಕೊಳ್ತೀವಿ. ನಾವೀಗ ಕೂತ್ಕೊಂಡಿದ್ವಿ ಮಂದಿರದಲ್ಲಿ ಬಂದರೆ ನಾವು ಉದ್ದೇಶ ಅರ್ಥ ಕೂತ್ಕೊಂಡಿದ್ವಿ. ದರ್ಶನ ಮಾಡಿ ಎಲ್ಲ ಮುಗಿಸಿ ನಾವು ಉದ್ದೇಶ ಮಾಡಿ ಕೂತ್ಕೊಂಡಿದ್ವಿ. ಯಾರಿಗೆ ಬಂದು ನಮಸ್ಕಾರ ಮಾಡೋರು? ಯಾರಿಗೆ ಮಾಡೋರು? ಭಗವಂತರಿಗೆ ಮೊದಲು ಮಾಡೋರ? ಇಲ್ಲ, ಏನು ಕನ್ಫ್ಯೂಷನ್ ಹಿಡಿತೇನೆ. ಯಾರಿಗೆ ಬಂದು ನಮಸ್ಕಾರ ಮಾಡೋರು? ಮಹಾರಾಜರಿಗೆ ಮಾಡೋರು, ಅವ್ರಿಗೆ ಮಾಡೋರು? ಮೊದಲು ನಿಮ್ಗೆ ಮಾಡ್ಯಾರ್ರಿ. ಕೆಲವೊಂದು ಅಭಿಮತ ಏನಿದೆ ಅಂತಂದ್ರೆ ನಾವು ಭಗವಂತರಿಗೆ ಮಾಡಿ ನಿಮ್ಗೆ ಮಾಡ್ತೀವಿ, ಇದೇನು ತಪ್ಪೈತೆ? ಅದು ತಪ್ಪಿಲ್ಲ. ಅವ್ರಿಗೆ ಮಾಡಿ ನಮಗೆ ಮಾಡ್ತೀನಿ, ಅದು ತಪ್ಪು. ನಮಗೆ ಮಾಡಿ ಅವ್ರಿಗೆ ಹೋಗ್ತೀರಿ ಅಂತಂದ್ರೆ ಅದು ತಪ್ಪಿಲ್ಲ. ತಪ್ಪಂತ ಹೇಳೋದ್ರಿ. ಈಗ ಅರ್ಹಂತರು ಉಪಕಾರ ಮಾಡ್ತಾರೋ ಅಂತ ಹೇಳ್ಬಿಟ್ಟು ಸಿದ್ಧರು ಬಿಟ್ಟಿದ್ದೀವಿ. ಮತ್ತು ಇಲ್ಲಿ ಮೂರ್ತಿಯನ್ನು ನೀವು ಉಪಕಾರ ಮಾಡಿ ಉಪದೇಶ ಕೊಡ್ತದೆ ಇಲ್ಲ, ಉಪದೇಶ ಮಾಡೋದೇ ಗುರುಗಳು. ನಮ್ಮ ಗುರುಗಳಿಗೆ ಮೊದಲು ನಮಸ್ಕಾರ ಮಾಡಿ ಅರ್ಹಂತರು ನಮಸ್ಕಾರ ಮಾಡಲಿಕ್ಕೆ ಬರ್ತೀವಿ, ನಂತರ ಹೋಗ್ತೇವೆ ಅಂತಂದ್ರೆ ಅದೇನು ತಪ್ಪಾಗ್ತದೆ? ಅದು ತಪ್ಪಲ್ಲ, ಅದು ಸರಿ. ಇನ್ನು ಅದು ಅರ್ಹಂತರಿಗೆ ಮೊದಲು ನಮಸ್ಕಾರ ಮಾಡಬೇಕು, ಆಮೇಲೆ ಮುನಿಗಳಿಗೆ ಮಾಡಬೇಕು. ಆಚಾರ್ಯ ಪರಮೇಷ್ಠಿ, ಉಪಾಧ್ಯಾಯ ಪರಮೇಷ್ಠಿ, ಸಾಧು ಪರಮೇಷ್ಠಿ, ಇವು ಏನಿದೆಯಲ್ಲ, ಇದು ಗುಣಗಳ ಅಪೇಕ್ಷೆಯಿಂದ ವಿಚಾರ ಮಾಡಬೇಕು ಅಂತಂದರೆ ಮೊದಲು ಅವ್ರಿಗೆ ಮಾಡಬೇಕು, ನಂತರ ಮುನಿಗಳಿಗೆ ಮಾಡಬೇಕು. ಗುಣಗಳ ದೃಷ್ಟಿಯಿಂದ, ಗುಣಗಳ ದೃಷ್ಟಿಯಿಂದ ಮಾಡೋದಂದ್ರೆ ಮೊದಲು ಸಿದ್ಧರು ಮಾಡ್ರಲ್ಲ, ಯಾರು ಬೇಡ ಅಂತಾರೆ? ಅರಿಹಂತಕ್ಕಿಂತ ಗುಣಗಳಲ್ಲಿ ದೊಡ್ಡವರು ಯಾರು? ಸಿದ್ಧ ಪರಮೇಶ್ವರ, ಅವ್ರಿಗೆ ಮೊದಲು ಮಾಡ್ರಿ, ಅದು ತಪ್ಪಲ್ಲ. ಆದರೆ ಈ ಗುಣಗಳ ಮುಖ್ಯತೆ ಎಂದು ಹೇಳಿದ್ರೆ
ಇಲ್ಲಿ ಯಾವುದಕ್ಕೆ ಮುಖ್ಯತಾ ಕೊಟ್ಟರು ಅಂತಂದರೆ, ನಮ್ಗೆ ಯಾರು ಉಪಕಾರ ಮಾಡಿದ್ದಾರೆ ಅವರನ್ನು ಮೊದಲು ನಮ್ಮ ಉಪಕಾರ ಮಂತ್ರದಲ್ಲಿ ಸ್ಮರಣೆ ಮಾಡೋಣ, ಈ ಥರ ವಿಚಾರ ಬರ್ತಾರೆ ಸಂಸಾರಿ ಜೀವಿಗಳ ಮನಸ್ಸಿನಲ್ಲಿ. ಈ ಥರ ಬಂತು ವಿಚಾರ. ಗುಣಗಳಲ್ಲಿ ಯಾರು ದೊಡ್ಡವರು ಇದು ಬರ್ತಿತ್ತು ಅಂತಂದರೆ, ನಮೋ ಸಿದ್ಧಾಂತ ಅಂದ್ಬಿಡ್ತಿದ್ರು, ನಮೋ ಅರಿಹಂತ ನಮ್ಮ ಅಂದ್ಬಿಡ್ತಿದ್ರು. ಆದರೆ ಗುಣಗಳಲ್ಲಿ ಯಾರು ದೊಡ್ಡವರು ಸಿಕ್ಕರು ಇದನ್ನು ಮರ್ತು ಬಿಟ್ರು. ಇದರೊಳಗೆ ನಮಗೆ ಉಪಕಾರ ಮಾಡುವಂಥವ್ರು ಯಾರು, ಅವ್ರಿಗೆ ಮೊದಲು ನಾವು ನಮಸ್ಕಾರ ಮಾಡೋಣ ಅಂತ. ಈಗ ನೀವು ಸ್ಕೂಲಿಗೆ ಹೋಗ್ತೀರಿ, ಹೈಸ್ಕೂಲ್ಗೆ ಹೋಗ್ತೀರಿ, ಅದೊಂದು ಕಂಪೌಂಡ್. ಎಲ್ಲ ವಿದ್ಯಾರ್ಥಿನಿಯರು ಒಳಗೆ ಬಂದರು ಅಂತಂದರೆ ಅಲ್ಲಿ ಪ್ಯೂನ್ ಅಂತ ಇರ್ತಾನೆ, ಅವ್ನು ಗೇಟ್ ಬಂದ್ ಮಾಡಿಬಿಡ್ತಾನೆ, ಮುಖ್ಯ ಗೇಟ್ ಬಂದ್ ಮಾಡಿಬಿಡ್ತಾನೆ. ಆಮೇಲೆ ನೀವು ಒಬ್ಬರೇ ಉಳಿದಿರ್ತೀರಿ ಹೊರಗೆ, ಸ್ವಲ್ಪ ಲೇಟ್ ಆಯ್ತದೆ, ಒಬ್ಬರೇ ಉಳಿದಿರ್ತೀರಿ. ಆಮೇಲೆ ಗೇಟ್ ಅಂತೂ ಗೊತ್ತಾಯ್ತು, ಆ ಟೀಚರ್ನು ಕರೆಯವರು ಅಥವಾ ಪ್ಯೂನ್ ಕರೆಯವರು? ಟೀಚರ್ ಯಾರಿಂದ ಕರೆಯವರು? ಪ್ಯೂನ್ ಕರೆಯವರು. ಅದೇ ಕಳ್ತಾ ಇದ್ದೀವಿ. ಈಗ ಪ್ಯೂನ್ ಕರೆದ ಜೈ ಜಿನೇಂದ್ರ ನಮ್ಗೆ ಸ್ವಲ್ಪ ಲೇಟ್ ಆಗಿತ್ತು, ಬೇಕು ದಯವಿಟ್ಟು ಹೀಗೆಪ್ಪ ಪಾಪ ಜೈ ಜಿನೇಂದ್ರ ಯಾರು ಜೈ ಜಿನೇಂದ್ರ ಅಂತ ಹೇಳ್ಬಿಟ್ಟು ಮೊದಲು ಯಾರಿಗೆ ಹೇಳೋದು? ನೀವು ಮೊದಲು ನೋಡಿ ಟೀಚರ್ಗ ನಂತರ ಹೇಳೋದಲ್ಲ, ಇದು ಹಿಂಗೆ ಹೇಳ್ತಾರೆ ಅಲ್ಲ. ಗೇಟ್ ತೆಗೆದು ಉಪಕಾರ ಮಾಡಿದವನು ಇವನ್ನ, ಇವು ಮೊದಲು ಮುಖ್ಯ ಇಲ್ಲ. ಇವನೇ ಇರಲಿಲ್ಲ ಅಂತಂದ್ರೆ ನಾವು ಸಾಧ್ಯವಾಗಿ ಪ್ರವೇಶ ಆಗ್ಬೋದು, ಬರೋದಿಲ್ಲ. ಆ ಪ್ಯೂನಿಗೆ ಮಹತ್ವ ಕೊಟ್ರೆ ಅಲ್ಲ, ಮತ್ತು ತೆಗೆದಕ್ಕೆ ಒಂದು 5 ರೂಪಾಯಿ ತಗೋ ಖರ್ಚಿಗೆ. ಆಮೇಲೆ ಯಾರಿಗೆ ಮಹತ್ವ ಕೊಟ್ಟಂಗಾಯ್ತು? ಪ್ಯೂನಿಗೆ. ಅಂದರೆ ಸಂಸಾರಿ ಜೀವಿಗಳು ಅರಿಹಂತರಿಗೆ ನಮಸ್ಕಾರ ಮಾಡಿ, ಅರಿಹಂತರಿಗೆ ಮೊದಲು ಅರಿಹಂತರಿಗೆ ಯಾರು ಮಹತ್ವ ಕೊಟ್ಟರು ಅಂತಂದರೆ ಇವರಿಗೆ ಸಂಸಾರಿ ಜೀವಿ. ಮುಂದಿನ ಕ್ವಶನ್ ಆಯ್ತು, ಟೈಮ್ ಆಯ್ತು, 7 ಆಯ್ತು. ಸಮಯ ಇದ್ದರೆ ಇನ್ನೊಂದು ಸ್ವಲ್ಪ ಒಂದು 5 ನಿಮಿಷ, ಪೂರಾ 7 ಗಂಟೆ ಆಗಲ್ಲ, ಇನ್ನೊಂದು 5 ನಿಮಿಷ, ಇನ್ನೊಂದು 5 ನಿಮಿಷದೊಳಗೆ ಒಂದು ಕ್ವಶನ್ ಆಗುತ್ತೆ. ಯಾರು ಹಿಂದೆ ಬರೋಂಗಿಲ್ಲ, ಬರ್ತಾರೆ. देव तुम्हारे पवित्र मुख से निश्चित जो शीतलवाणी, जग जन मन के मल को धोती, अतः कहाती जिनवाणी। जयवंतो माँ जग में तब तक, जब तक सूरज चांद रहे, शीश नवागे कर्म हरो माँ, अब तक हम विषयांत रहे, अब नाम विषयांत रहे। सागर विश्ववन्द्य शमनं भक्त्या सदा संस्तुते, सर्वोच्चं यमिनम्य परमं सर्वार्थसिद्धिप्रदं, ज्ञान ध्यान तपो विरक्तमुनिपं, विश्वस्य विश्वासयं, साकारं शमनं विशालहृदयं, सत्यं शिवं